ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ನಮಸ್ಕಾರ ಅಂತ ತಿಳಿಸುತ್ತಾ ಜಯ ಹೋ ಪತ್ರಿಜಿ ಅಂತ ಹೇಳ್ತಾ, ಹಾಗೆ ಹಾಸ್ಟೆಲ್ ಮಾಸ್ಟರ್ಸ್ ಕೂಡ ವಂದನಿಸುತ್ತಾ, ತಂದೆ ತಾಯರಿಗೂ ವಂದಿಸುತ್ತಾ, ಹಾಗೆ ನನ್ನ ಪುನರ್ಜನ್ಮಕ್ಕೆ ಕಾರಣರಾದ ನನ್ನ ಯಜಮಾನರಿಗೂ ಕೂಡ ಕೋಟಿ ವಂದನೆಗಳನ್ನು ತಿಳಿಸುತ್ತಾ ಅವರ ಋಣದಲ್ಲಿದ್ದೀನಿ. ಅವರ ಸೇವೆ ಮಾಡೋದೇ ನನ್ನ ಭಾಗ್ಯ ಅಂತ ಹೇಳ್ತಾ, ಇವತ್ತು ನಮ್ಮ KDPP ಕ್ಲಾಸಲ್ಲಿ, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಕ್ಲಾಸಲ್ಲಿ ರಕ್ತದ ಬಗ್ಗೆ, ರಕ್ತ ಈ ರಾಮಾಯಣದ ರಿಲೇಟೆಡ್ ಆಗಿ ನಮ್ಮ ಶರೀರಕ್ಕೂ ರಾಮಾಯಣಕ್ಕೂ ಎಷ್ಟು ಅವಿನಾಭಾವ ಸಂಬಂಧ, ಆ ಸಂಬಂಧ ಇದ್ರೇ ಈ ಶರೀರನೇ ರಾಮಾಯಣ, ರಾಮಾಯಣಲ್ಲೇ ಶರೀರ, ಹಂಗೆ ಅನ್ನಿಸ್ತಾ ಇದೆ. ನಮ್ಮ ಪಾಠ ನಡೀತಾ ಇದೆ ನಮ್ಮ KDPP ಕ್ಲಾಸಲ್ಲಿ. ರಕ್ತದ ಬಗ್ಗೆ ಬಂದೈತೆ. ರಕ್ತ ಎಲ್ಲ ಏನು ಮಾಡ್ತದೆ, ನಮ್ಮ ಶರೀರದಲ್ಲಿ ರಕ್ತ ಏನು ಮಾಡ್ತದಂತ ನಮ್ಮ ಗುರುಗಳು ತಿಳಿಸ್ಯಾರ. ಅದನ್ನು ಅವ್ರು ತಿಳಿಸಿರೋದು ಬೇರೆ ಇರ್ತದೆ, ತಪ್ಪಾದ್ರೆ ಕ್ಷಮಿಸ್ರಿ. ನಾನು ತಿಳ್ಕೊಂಡಿರೋದು, ನಾನು ಬರ್ಕೊಂಡಿರೋದು, ಅದನ್ನು ಯಾಕೋ ಹೇಳಂಗೆ ಅನ್ನಿಸ್ತು ನನಗೆ. ಯಾಕಂದ್ರೆ ಇದು ತುಂಬ ಅದ್ಭುತವಾಗೈತಿ, ಅದಕ್ಕೆ ಹೇಳೋಣ ಅನ್ನಿಸ್ತು. ಸಣ್ಣ ವಿಡಿಯೋ ಮಾಡಿದ್ದೀನಿ, ಮಾತಾಡ್ತೇನೆ. ನನ್ನೇನು ವಾಣಿ ಅಂತ ಅಲ್ಲದು, ಮಾತಾಡ್ತೀನಿ. ಏನು ನಮ್ಮ ಗುರುಗಳು ಏನು ತಿಳಿಸ್ಯಾರ ನಾನು ಅದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲಿ ಆಚರಣೆ ಇರ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಪಾಯಿಂಟ್ ಬರ್ಕೊಂಡಿದ್ದೀನಿ ನಾನೊಂದು. ನನ್ನ ದೇಹದ ನೋವಾದಾಗ ನಾವು ಹಿಂದುಗಡೆ ಏನು ಮಾತಾಡುತ್ತೇವೆ ಅದು ಔಷಧಿ ತೆಗೆದುಕೊಳ್ಳಬೇಕು ಅನಿಸುತ್ತೆ. ಇಲ್ಲ, ನಾನು ಬರೆದಿರೋದು, ನನ್ನ ದೇಹದ ರಕ್ತದಲ್ಲಿ ನೋವಾಯಿತು ಅಂದ್ರೆ, ಏನಾರ ಬ್ಯಾನ್ ಆಯಿತು ಅಂದ್ರೆ, ನಾವೇನು ಮಾಡಿರ್ತೀವಂತ ಹಿಂದುಗಡೆ ಏನು ಮಾತಾಡ್ತೀವಿ, ಹಿಂದುಗಡೆ ಅಂದರೆ ಒಳ ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತೀವಲ್ಲ, ಅದು ಕಾರ್ಯರೂಪಕ್ಕೆ ಬರುತ್ತಂತ್ರಿ. ರಕ್ತ ನಾನೇನು ಮಾತಾಡ್ತೀನಲ್ಲ ಅದು ಸಂಗ್ರಹಿಸಿಬಿಡ್ತದಂತ, ಅದು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತದಂತ. ನನ್ನ ಮೈಯಲ್ಲಿರೋ ರಕ್ತ ನನಗೇನೆ ಏನು ದಾನಮೀಗ ಅಂತ ಇದ್ದಳು ಅಂತ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತದಂತ. ಮತ್ತು ನಾನು ಕೆಟ್ಟದ್ದು ಮಾತಾಡಿದೆ ಅಂದ್ರೆ ರೆಕಾರ್ಡ್ ಮಾಡ್ಕೊಂಡು ಅದು ಕಾರ್ಯರೂಪಕ್ಕೆ ಬಂದುಬಿಡ್ತದಂತ. ನಮ್ಮ ಗುರುಗಳ ಪಾಠ ಕೇಳಿ ಶಾಕ್ ಆಯಿತು. ಅಯ್ಯಪ್ಪ, ಇನ್ನು ಯಾವ್ದು ಯೋಚನೆ ಮಾಡೋಂಗಿಲ್ಲ, ನೆಗೆಟಿವ್ ಮಾತಾಡೋಂಗಿಲ್ಲ, ಏನು ನೆಗೆಟಿವ್ ಮಾತಾಡೋದಿರಲಿ, ಮನಸ್ಸಲ್ಲಿ ಆಲೋಚನೆನೂ ಬರಬಾರ್ದು. ಮಾತಲ್ಲಿ ಅಂದ್ರೆ ಏನೋ ಹೋಗ್ತದಂತ, ಮನಸ್ಸಲ್ಲಿ ಏನು ಆಲೋಚನೆ ಬರ್ತದೆ ಅದು ಸತ್ಯ, ಅದೇ ಸಂಗ್ರಹಿಸಿಬಿಡ್ತದಂತ. ರಕ್ತ ಸಂಗ್ರಹಿತ ಏನು ಮಾಡ್ತದೆ, ನಮ್ಮ ದೇಹಕ್ಕೆ ರವಾನೆ ಮಾಡಿಬಿಡ್ತದಂತ ಎಲ್ಲ ಕಡೆ ಅಂಗಾಂಗಗಳಿಗೆ. ಈಗ ಅನ್ನಕತ್ತಿಲ್ಲ, ಉದಾಹರಣೆ ಹೇಳ್ತೀನಿ. ಈಗ ಅಂತ ಇದ್ರು ನೋಡು, ಈಗ ಅಂತ ಇದ್ರು ನೋಡು ಅಂತೇಳಿ ಅಂದುಬಿಡ್ತದ. ಏನೊಂದು ಸಣ್ಣ ಉದಾಹರಣೆ ಅಂದ್ರೆ, ಅಯ್ಯೋ ನನ್ನ ತಲೆನೋವೇ ಭಾಳ ಬರ್ತಾಯಿದ್ವ, ಯಾಕೋ 3 ದಿನದಿಂದ ಭಾಳ ತಲೆನೋವು ಐತೆ ನೋಡ್ರಿ, ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ಇದು ಅಂದೆಲ್ಲ, ಇದು ನೆಗೆಟಿವ್ ಆಯ್ತಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಅಂದೆಲ್ಲ. ಅದನ್ನು ದೇಹ ಸಂಗ್ರಹಿಸ್ಕೊಂಡ್ಬಿಟ್ಟು ಯಾವತ್ತ ಒಂದು ದಿನ ಅದನ್ನು ಕಾರ್ಯರೂಪಕ್ಕೆ ಹಾಸ್ಪಿಟ್ಲಿಗೆ ಹೋಗಂಗೆ ಮಾಡಿಸಿಬಿಡ್ತಾವೆ. ಅದಕ್ಕೆ ಒಳ ಮನಸ್ಸಲ್ಲಿ ಏನು ಸತ್ಯ ಹೇಳ್ತೈತಲ್ಲ, ಅದು ಅಷ್ಟರಲ್ಲಾಗಿ ತಥಾಸ್ತು ದೇವತೆಗಳು ತಥಾಸ್ತು ಅಂದಂಗೆ ಆಯ್ತಿದ್ದು. ಅದಕ್ಕೆ ಒಳಗುವರೆಗೂ ನಮ್ಮ ಈ ಕ್ಲಾಸ್ ಕೇಳಿ ಬಾಯಿನೇ ಬಂದು ಮಾಡಿದ್ದೆವು. ಭಾಳ ಮಾತಾಡ್ಲಾರ್ದಂಗೆ ಸುಮ್ಮ ಮೌನವಾಗಿದ್ವಿ, ಎಟ್ಟೆಟ್ಟು ಬೇಕಾಟ ಮಾತಾಡಿಕೊಂಡು ಬಾಯಿಂದ. ಈಗ ಈ ಕ್ಲಾಸ್ ಕೇಳಿ ನಮ್ಮ ಗುರುಗಳ ಕ್ಲಾಸ್ ಹರಿಶಂಕರ ಪಾಠ ಕೇಳಿ ಏನಾಯಿತು, ಒಳ ಮನಸ್ಸಿನಾಗ ಏನು ಮಾತಾಡಬೇಡ, ಬಾಯಿನೂ ಬಂದ, ಮನಸ್ಸು ಬಂದ. ಮನಸ್ಸು ಬಂದ್ ಮಾಡ್ಕೋಬೇಕಾಗ್ಯದ. ಈಗ ಪ್ರತಿ ಕ್ಷಣ ಮನಸ್ಸು ಬಂದ್ ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ಒಳಗೆ ಏನಾರ ಮಾತಾಡಿದ್ನಿ ಅಂದ್ರೆ ಮನಸ್ಸಿನಾಗ ಅನ್ನೋದು ಗೊತ್ತಿಲ್ಲ, ಅದು ಕಾರ್ಯರೂಪಕ್ಕೆ ಬರ್ತದೆ. ಅದು ರಕ್ತ ಹೋಗಿ ಅದ್ರ ಚಡ ಅಂತ ಸುಮ್ಮನೆ ಚಡ ಚುಚ್ಚಿಬಿಡ್ತಾರೆ ಅಂತಾರಲ್ಲ, ಹೋಗಿ ಹೇಳಿಬಿಡ್ತದೆ ಅಂತೇಳಿ. ಆಕೆ ಬಂದ್ರೆ ಆಕೆ ಹೋಗಿ ಹೇಳ್ತಾಳವ್ವ ಅಂತ ಅಂತೀವಲ್ಲ ನಾವು. ಹಂಗೆ ರಕ್ತ ನಾನು ಏನೇ ಒಳ ಮನಸ್ಸಿನಾಗ, ಮತ್ತು ನಾಟಕ ಮಾಡಿ ಮಾತಾಡೋದು ಕೂಡ ನಾಟಕನೂ ಸಂಗ್ರಹಿಸ್ಕೊತದೆ. ಅವ್ಳು ನಾಟಕ ಮಾಡತ್ತಾಳ ಬಿಡು ಅಂತದತ್ತದು ರಕ್ತ. ನೋಡಿರಿ ಎಷ್ಟು ಅದ್ಭುತ, ಭಾಳ ಖುಷಿ ಅನ್ನಿಸ್ತು ನನಗೆ. ನೋವು ಬರ್ತಾಯಿದೆ, ಗಾಬರಿನೂ ಆಯಿತು. ಹೇಗಪ್ಪ ಇರೋದು ಇವಾಗ, ಏನು ಮಾಡೋದು, ಹೆಂಗೆ ಮಾಡಬೇಕು, ಏನೂ ಅನ್ಲೇಬಾರ್ದಲ್ಲ. ಯಾಕಂದ್ರೆ ಇವಾಗ ನನಗೆ ಯಾವತ್ತೋ ಒಂದು ನೆಗೆಟಿವ್ ಅಂತೂ ಬಂದೇ ಬರ್ತಿರ್ತಾವೆ. ಏನಾರು ಅಂದೆ ಅಂದ್ರೆ ಅದ್ರ ಕಾರ್ಯರೂಪಕ್ಕೆ ಬರ್ತದಲ್ಲ, ಅದಕ್ಕೆ ಎಚ್ಚರಿಕೆಯಿಂದ ಇರ್ತಾಯಿದ್ದೀನಿ. ನಾನು ಕೂಡ ಪ್ರಯತ್ನ ಪಡ್ತಾಯಿದ್ದೀನಿ. ನೋಡಿ ಇನ್ನೊಂದು ಹೇಳ್ತಾರೆ, ಆದರೆ ಶರೀರಕ್ಕೆ ತಕ್ಷಣ ಯಾವುದು ಬರಲ್ಲ. ತಕ್ಷಣ ಯಾವುದು ಶರೀರಕ್ಕೆ ಬರಲ್ಲ. ನಾನು ಅಂದ್ಕೊಂಡಿದ್ದೆ ಅಂದ್ರೆ ನಾವು ಒಳ ಮನಸ್ಸಿನಾಗ ಯಾವಾಗೋ ಒಂದಿನ ಅಂದಿದ್ದು ಒಂದು ಸಾರಿ ಬರ್ತದೆ, ತಕ್ಷಣಕ್ಕೆ ಬರಲ್ಲ ಅಂತ ತಿಳಿಸ್ತಾರೆ. ಶರೀರ ಒಂದು ವಾಹಕ ಮಷಿನ್ ಅಲ್ಲ, ಶರೀರ ಇದೊಂದು ವಾಹಕ ಮಷಿನ್ ಅಲ್ಲ ಅಂತ ತಿಳಿಸ್ತಾರೆ. ಪ್ರತಿಯೊಂದು ಏನೇ ದೋಷರಹಿತ ರಕ್ತ ದಾಖಲಾಗ್ತದೆ. ಪ್ರತಿಯೊಂದು ಕೂಡ ರಕ್ತ ದಾಖಲು ಮಾಡ್ಕೊಂಡ್ಬಿಡ್ತದಂತ. ನಾನು ಹೇಳಿದ್ನಲ್ಲ ಅವಾಗಲೇ, ಪ್ರತಿಯೊಂದು ವಿಷಯ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಡ್ತದೆ. ಮತ್ತು ಹೆಂಗೆ ಮಾಡ್ಬೇಕು ಹೇಳ್ರಿ, ಈ CCTV ಕ್ಯಾಮ್ರಾ ಇದ್ದಂಗೆ ಯಾವಾಗ ನೋಡಿ. ಈಗ ನಾವು ಜೂಮಲ್ಲಿ ಬಂದೀವಂದ್ರೆ, ಏನೋ ಜೂಮಲ್ಲಿ ಬಂದಾಗ ಸ್ವಲ್ಪ ಡಿಸ್ಕಸ್ ಮಾತಾಡತ್ತೀವಿ. ಇವಾಗ ನನ್ನ ಜೀವನದಲ್ಲಿ ಏನು ಈ ಪಾಠ ಇದೊಂದು ಏನು ರೆಕಾರ್ಡಿಂಗ್ ಆಗ್ತಾಯಿದೆಯಲ್ಲ, ತುಂಬ ಎಚ್ಚರಿಕೆ ಆಗಿರ್ಬೇಕಾಗೈತಿ.
ಬಾಯಿಂದ ಬರೋದು ಅಷ್ಟೇ ಅಲ್ಲ, ಮನಸ್ಸಲ್ಲಿ ಏನೂ ಬರಲಾರ್ದಂಗೆ ಇರಬೇಕಾಗ್ಯದ. ಅದಕ್ಕೂ ಒಂದು ಉದಾಹರಣೆ ಹೇಳ್ತೀನಿ, ಅದಕ್ಕೂ ಒಂದು ಸಜೆಷನ್ ಐತಿ. ಮನಸ್ಸು ಒಂದು ಯಾವತ್ತೂ ಏನೂ ಅಲ್ಲಾರ್ದಂಗೆ ಅನ್ಬೇಕಂದ್ರೆ ಹೆಂಗೆ ರೀ ಇರಬೇಕು ಯಾಕಂದ್ರೆ ಬರುವೆ ಪ್ರಪಂಚಕ್ಕೆ ಜೀವನದಲ್ಲಿ ಇದ್ದೀವಿ ಅಂದಮೇಲೆ ಬರುವೆವು. ಬರಲಾರ್ದಂಗೆ ಇರ್ಲಕ್ಕೆ ಒಂದು ಟೆಕ್ನಿಕ್ ಐತಿ. ಅದು ನಾನೇ ಕಂಡುಹಿಡಿದಿರೋದು, ನನಗೆ ಅನಿಸಿರೋದು. ಅದು ನಾನು ಅನಿಸಿರೋದು ನಾನು ಹೇಳ್ತೀನಿ ಅದನ್ನು. ಮತ್ತು ಸರ್ ಏನು ತಿಳಿಸ್ತಾರಂದ್ರೆ, ಮಾನವ ಜಾತಿ ದೊಡ್ಡ ತಪ್ಪು ಏನಂದರೆ ಶರೀರನ ಒಂದು ವಸ್ತು ಅಂತ ನೋಡ್ತಾ ಇದ್ದೀವಿ ನಾವು. ಮನುಷ್ಯರೆಲ್ಲ ಏನು ಮಾಡತ್ತೀವಿ, ಅದಕ್ಕೂ ಒಂದು ಏನೈತಿ, ಅದಕ್ಕೂ ಒಂದು ಜೀವದ ಒಂದು ಒಳಗಡೆ ಅಂಗಾಂಗಗಳಿಗೆ ಬೆಲೆ ಐತಿ. ಒಂದು ನನ್ನ ಕೈಗೆ ಬೆಲೆ ಅದನ್ನು ಮರ್ತೇ ಬಿಟ್ಟಿವಿ ಈಗ ನಾವು. ಅದು ಒಂದು ಮಷೀನ್ ಅಂತ ತಿಳ್ಕೊಂಬಿಟ್ರೆ ನಿಜವಾಗ್ಲೂ ಹಂಗೆ. ಟೈಮ್ಗೆ ಊಟ ಇಲ್ಲ, ನಿಮಿದ್ದಿಲ್ಲ, ಆಹಾರ ಸೇವಿಸುವಾಗ ಏನು ಮಾಡೋಕತ್ತೀವಿ ಗೊತ್ತಿಲ್ಲ. ಟಿ ವಿ ನೋಡ್ಕೊತ ಆಹಾರ ಸೇವನೆ ಮಾಡೋದು, ಏನು ತಿಂತಾ ಇದ್ದೀವಿ ಗೊತ್ತಿಲ್ಲ. ಇದೊಂದು ಮಷೀನ್ ಸುಮ್ಮ ಹಾಕ್ತಾ ಇರೋದು ಗೋಣಿ ಚೀಲಕ್ಕೆ ಎಲ್ಲನೂ ತಿಂದು ಹಾಕಿದ್ರೆ ಶರೀರ ಹೆಂಗೆ ಜೀರ್ಣ ಮಾಡಬೇಕು. ಅದಕ್ಕೆ ಇದೊಂದು ಮಷೀನ್ ಏನು ತಿಳ್ಕೊಂಡಿವಿ ಅಂದ್ರೆ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿವಿ. ಶರೀರನೂ ಕೂಡ ಒಂದು ವಸ್ತು ಬಳಸೋದಂಗೆ ಬಳಸ್ಲಕತ್ತೀವಿ ನಾವು. ಶರೀರದ ಬಗ್ಗೆ ಯಾವತ್ತೂ ದೂರುತ್ತೇವೆ. ಶರೀರದ ಬಗ್ಗೆ ಯಾವತ್ತೂ ದೂರ್ತೀವಿ ರೀ ನಾವು. ಶರೀರದ ಬಗ್ಗೆ ಪ್ರಶ್ನೆ ಭಾಳ ಮಾಡ್ತಿರ್ತೀವಿ. ಏನೋ ಬೆಳ್ಳಗಿಲ್ಲ, ನಾ ಚಂದಿಲ್ಲ, ಮತ್ತು ನನಗೆ ಹಂಗಾಯ್ತು ಹೀಗಾಯಿತು. ಮತ್ತು ಏನು ಮಾಡ್ಬೇಕು? ಬೆಳಗಿಲ್ಲ ಅಂದ್ರೆ ಏನಾಗ್ತದೆ ನಿನಗೆ? ನನ್ನ ಶರೀರಕ್ಕೆ ನಾನೇ ಬೈದ್ರೆ, ನನ್ನ ದೇಹದ ಬಣ್ಣಕ್ಕೆ ನಾನೇ ಅಂದ್ಕೊಂಡ್ರೆ ಮತ್ತು ಜನ ಎಷ್ಟು ಅನ್ಲಿಕ್ಕಿಲ್ಲ. ನಾನೇ ಅಂದ್ರೆ ಹೆಂಗೆ? ಅವಾಗೇನು? ಅದಕ್ಕೆ ನನ್ನ ದೇಹಕ್ಕೆ ನಾನೇ ಕಿಮ್ಮತ್ತು ಕೊಡೋದಿಲ್ಲ, ನನ್ನ ಶರೀರದ ಅಂಗಾಂಗಗಳಿಗೆ ನಾನೇ ಕಿಮ್ಮತ್ತು ಕೊಡೋದಿಲ್ಲ. ಅದಕ್ಕೆ ದೂರ್ತೀನಿ. ಹಂಗಾಯ್ತು ಇದಾಯ್ತು, ನನ್ನ ತಲೆನೋವು ಬಂತು, ಕಿಡ್ನಿ ಹಂಗಾಯ್ತು, ನಂದು ಹಿಂಗಾಯ್ತು, ಅವ್ರಂಗಿರಲಿಲ್ಲ ನೋಡು, ಇವ್ರಂಗಿರಲಿಲ್ಲ ನೋಡು ಅಂತ ಕಂಪ್ಯಾರಿಸನ್ ಮಾಡ್ತೀನಿ ಇನ್ನೊಬ್ರಿಗೆ. ಶರೀರದ ಮೇಲೆ ದೂರ್ತೀವಿ. ನನಗೆ ತಲೆನೋವು ಬಂತು ಅಂದರೆ ಯಾಕೆ ಬಂತು ಅಂತ ನೋಡಲ್ಲ. ತಲೆನೋವು ಬಂತು ಅಂದ್ರೆ ಯಾಕೆ ತಲೆನೋವು ಬಂತು ಅಂತ ನೋಡಲ್ಲ, ಬರೀ ತಲೆಗೆ ಬೈಯೋದು. ಆಮೇಲೆ ತಲೆ ನುಸಕತ್ತದ, ಭಾಳ ಸಾಕಾಗ್ಯದವ, ತಲೆ ನುಸಕತ್ತದ, ತಲೆ ನುಸಕತ್ತದ. ತಲೆ ನುಸಿದ್ರೆ ಹಿಂದೆ ಏನು ಮಾಡಿದೀನಿ? 108 ಯೋಚನೆ ಮಾಡಿರ್ತೀವಿ ನಾವು. ಅದು ಆಯ್ತು ಇದಾಯ್ತು, ಯಾವುದ್ಯಾವುದು ಬೇಡದಿರೋ ವಿಷಯ, ಅನಗತ್ಯ ಮಾತುಗಳು, ಚರ್ಚೆಗಳು ಮಾಡಿ ಏನು ಮಾಡ್ತೀವಿ? ತಲೆ ನುಸ್ಕೊಂಡಿರ್ತೀವಿ. ಯಾರು ತಪ್ಪದು? ತಲೆ ತಪ್ಪ? ನಾನು ತಪ್ಪದು. ಇವರು ವಿಚಾರ ಮಾಡ್ಕೇಸಂದ್ರೆ ತಲೆ ನುಸ್ಕೊಳ್ಳೋದೇನು ಹರ್ಕತ್ತಾಗಿತ್ತು. ಆಮೇಲೆ ತಲೆಗೆ ದೂರುದು, ತಲೆ ಕಡೆ ಬೈತಾರ, ತಲೆ ನುಸ್ಕೊತಾನ. ಹೆಂಗೆ ರೀ? ಏನು ನ್ಯಾಯಪ್ಪ ಇದು? ನಾವೇ ಮಾಡೋದು ನೋಡ್ರಿ. ನಾವು ಏನೇ ಮಾತನಾಡಲಿ ಯೋಚಿಸುವ ಆಲೋಚನೆ ಭಕ್ತಿ ಭಾವದಿಂದ ಆಲಿಸುತ್ತದೆ ರಕ್ತ. ನಾವು ಏನೇ ಮಾತಾಡಲಕ್ಕ, ಏನೇ ಆಲೋಚನೆ ಮಾಡಲಕ್ಕ, ರಕ್ತ ಮಾತ್ರ ಏಕಾಗ್ರತೆಯಿಂದ ಭಕ್ತಿ ಭಾವದಿಂದ ಗ್ರಹಿಸ್ತದಂತ. ಒಂದು ಸ್ಟೂಡೆಂಟು ಒಂದು ಗುರುಗಳ ಮುಂದೆ ಕೂತು ಕಲಿಬೇಕನ್ನೋ ಹಂಬಲ ಇರೋ ಒಂದು ಸ್ಟೂಡೆಂಟ್ ಹೆಂಗೆ ಏಕಾಗ್ರತೆಯಿಂದ ಕೇಳ್ತಾನಲ್ಲ, ಪಾಠನ ಆಲಿಸ್ತಾನ, ಅದ್ರ ಮನವರಿಕೆ ಮಾಡ್ಕೊತಾನಲ್ಲ, ಹಂಗೆ ನೀನು ತಿಳಿಲಾರದೆ ಅನ್ನೋ ಆಲೋಚನೆ ಮತ್ತು ನನ್ನ ಮಾತು ಅದು ಅಷ್ಟು ಭಕ್ತಿ ಭಾವದಿಂದ ತಿಳ್ಕೊತದ, ಕಲಿತದಂತ. ರಕ್ತ ಭಕ್ತಿ ಭಾವದಿಂದ ಅಷ್ಟೊಂದು ಏಕಾಗ್ರತೆಯಿಂದ ನಾನು ಏನು ಅಂದಿನ ಅದು ಸಂಗ್ರಹಿಸ್ತದೆ, ಅದು ರೆಕಾರ್ಡ್ ಮಾಡ್ಕೊಂಡು ಬಿಡ್ತದಂತ ನೋಡ್ರಿ. ಜಾಗೃತವಾದ ಸಂಭಾಷಣೆ ಮಾಡಿದ್ದೀವ ನಾವು. ಅದಕ್ಕೆ ಇದು ರಕ್ತ ಆಟ ಚಂದ ಸಂಗ್ರಹಣೆ ಮಾಡ್ತದಲ್ಲ. ನಾ ಏನಂದರೂ ಕೂಡ ಆಡಿದ್ರು ಕೂಡ ನಾವು ಯಾವತ್ತಾದ್ರೂ ಒಂದಿನ ಜಾಗೃತವಾಗಿ ಎಚ್ಚರಿಕೆಯಿಂದ ಮಾತಾಡಿವೇನು? ಮಾತಾಡಲ್ಲ. ಎಚ್ಚರಿಕೆಯಿಂದ ಮಾತಾಡೋಕ್ಕೆ ಬರೋಲ್ಲ ನಮಗೆ. ಏನಾರೇ ಅಂದ್ಬಿಡ್ತೀವಿ. ಇವತ್ತು ಆರಾಮಿಲ್ಲ ಅನ್ನೋದು ಅದು ನಾನು ಅಲ್ಲಿಗೆ ಸುಮ್ಮನೆ ಚೂರು ಮೈಕೈ ನೋವು ಆದರೂ ಕೂಡ ಏನಂತಿರ್ತೀವಿ ನಾವು, ಯಾಕೋ ಮೈಕೈ ನೋವಾಗ್ಯದ, ಮೈಕೈ ನೋವಿನ ಹಿಂದಿಂದ ಏನು ವಿಷಯ ಅಂತ ಗಮನಿಸ್ಲಾರ್ದೇ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು, ಭಾಳ ಮೈಕೈ ನೋವು ಇದು ಅಂದ್ಬಿಟ್ರಿ. ಅದು ಸಂಗ್ರಹಣೆ ಮಾಡಿಬಿಡ್ತದೆ. ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದಿದ್ದಲ್ಲಿ ನೀನು ಹೋಗಂತ ರೆಡಿ ಮಾಡಿ ಕಳಿಸ್ಬಿಡ್ತದೆ. ಇನ್ನೊಂದಿಷ್ಟು ಮೈಕೈ ನೋವು ಜಾಸ್ತಿ ಮಾಡಿಸಿ ಇನ್ನೊಂದಿಷ್ಟು, ಯಾಕಂದ್ರೆ ಅದು ಹೇಳಿ ಕೆಲಸ ಮಾಡೋಕ್ಕೆ ಕಾರ್ಯರೂಪಕ್ಕೆ ತಂದುಬಿಡ್ತೈತಿ. ರಕ್ತ ಅಷ್ಟು ಭಕ್ತಿಭಾವದಿಂದ ಕೇಳಿ ಮತ್ತು ಅದಕ್ಕೆ ಎಷ್ಟು ಎಚ್ಚರಿಕೆ ನಾವು ಅದಕ್ಕೆ ಜಾಗೃತವಾಗಿ ಮಾತಾಡ್ಬೇಕಂತ. ಜಾಗೃತವಾಗಿ ಎಚ್ಚರಿಕೆಯಿಂದ ಮಾಡ್ಬೇಕು, ಜಾಗೃತವಾಗಿ ಮಾತಾಡಬೇಕು. ಲಾಸ್ಟಿಗೆ ಹೇಳ್ತೀನಿ ಹೆಂಗೆ ಜಾಗೃತವಾಗಿ ನಾವು ಇರೋಕ್ಕಾಗ್ತದೆ, ಹೆಂಗೆ ಜಾಗೃತವಾಗಿ ಮಾತಾಡ್ಬೋದು ಅಂತ ಲಾಸ್ಟಿಗೆ ನೋಡೋಣಂತ. ನಾವೇನು ನನ್ನ ಸ್ನಾಯುದ ಜೊತೆ ಮಾಂಸಖಂಡದ ಜೊತೆ ಅಧಿಕೃತ ಸಂಭಾಷಣೆ ಮಾಡಿವೇನು? ನನ್ನ ಎಲುಬಿನ ಜೊತೆ, ನನಗೆ ಮೈ ಕಂಡ ಚರ್ಮದ ಜೊತೆ, ನನ್ನ ಮಾಂಸಖಂಡದ ಜೊತೆ ಎಂದಾರು ಒಂದಿನ ಜಾಗೃತವಾಗಿ ನಾನು ಮಾತಾಡೀನಿ? ಇಲ್ಲ. ಈ ಎಲುಬು ಚೆನ್ನಾಗಿ ಒಂದೇ ಎಲುಬು ಮುರುತ್ತಂದ್ರೆ ದವಾಖಾನೆಗೆ ಹೋಗ್ತೀವಿ. ಮುರಿತಂದ್ರೆ ಅವಾಗ ಗೊತ್ತಾಗ್ತದೆ ಎಲುಬು ನಮಗೆ ಅಂತೇಳಿ. ಈಗ ಇಲ್ಲ ಏನೂ ಪರಿಜ್ಞಾನನಿಲ್ಲ ನನಗೆ. ದೇಹ ಅನ್ನೋದು ಅನ್ನೋ ಪರಿಜ್ಞಾನ ಇಲ್ಲ ರೀ. ಒಂದು ನಿಜವಾಗ್ಲೂ ಒಂದು ವಸ್ತು ಅಂತ ನಾವು ಏನು ಮಾಡತ್ತೀವಿ, ಟ್ರೀಟ್ ಮಾಡಾಕತ್ತೀವಿ. ಸುಮ್ಮನೆ ದುಡಿಸ್ಕೊಳ್ಳೋದು, ಮಷಿನ್ ಚಾಲು ಮಾಡ್ದಂಗೆ ಮಾಡೋದು. ಆ ಮಷಿನ್ಗೆ ಏನಾರು ಆಯ್ತು ಅಂದ್ರೆ ಹೆಂಗೆ ನಾವು ಇದಕ್ಕೆ ಹೋಯ್ತೀವಲ್ಲ, ಅವಾಗ ಕೈ ಮುರಿದಾವ ಅಂದ್ರೆ ಅವಾಗ ಎಲುವು ಅಂತ ಗೊತ್ತಾಗ್ತದೆ ನಮಗೆ.
ಅವ ಕಿಡ್ನಿಗೆ ಹೋಯ್ತು, ಕಿಡ್ನಿಗೆ ಏನಾರ ಆಯಿತು ಅಂದ್ರೆ ಅವ ನಮಗೆ ಕಿಡ್ನಿ ಅದಕ್ಕೆ ಗೊತ್ತಾಗ್ತದೆ. ಆಮೇಲೆ ಅವಾಗ ಹೃದಯ ಏನಾರೇ ಸ್ವಲ್ಪ ಬಡ್ಕೊಳ್ಳೋದು ನಿಂತು ಅಂದ್ರೆ ಅವಾಗ ನನಗೂ ಹೃದಯ ಅದಂತ ಗೊತ್ತಾಯ್ತು. ಅಷ್ಟು ಆಗಿವಿ, ನಮ್ಮ ದೇಹದ ಅಂಗಾಂಗಗಳು ಕೂಡ ಮರ್ತು ಬಿಟ್ಟೆವು. ಎಷ್ಟು ಭ್ರಮಾತ್ಮಕದಲ್ಲಿ ಜೀವಿಸಕತ್ತೀವಿ. ಎದಕ್ಕೆ ಜೀವಿಸಕತ್ತೀವಿ? ಬದುಕ್ಲಿಕ್ಕೆ ಗಳಿಸ್ಲಿಕ್ಕತ್ತೀವಿ. ಗಳಿಸಕ್ಕೆ ಹೋಗಿ ಏನು ಮಾಡ್ತೀವಿ? ಬದುಕುವುದಕ್ಕೆ ದಿನಾಲೂ ಸಾಯ್ತಾಯಿದ್ದೀವಿ. ಇದು ನೋಡಿ ಚಂದ. ಬದುಕುವುದಕ್ಕೆ ಚೆನ್ನಾಗಿ ಬದುಕಬೇಕು ಅಂಥೇಳಿ ದಿನಾಲೂ ಚಂತನ ಸಾಯ್ತೀವಿ. ಏನು ಮುಂದೆ 3 ತಿಂಗಳು 1 ತಿಂಗಳು ಬಿಟ್ಟು ಸಂಬಳ ಬರ್ತದೆ ಅಂಥೇಳಿ ಹಗಲು ರಾತ್ರಿ ದುಡಿತಾರೆ. 1 ತಿಂಗಳು ಬಿಟ್ಟು ಸಂಬಳ ಬರೋ ಸಲುವಾಗಿ ಈಗ ಎಷ್ಟು ಕಷ್ಟ ಆಗ್ತದೆ ಅವರಿಗೆ. ರಾತ್ರಿ ನಿದ್ದೆ ಬಿಡಬೇಕು, ಎದ್ದೇಳಬೇಕು, ಹಗಲು ಮಾಡಬೇಕು, ರಾತ್ರಿ ಮಾಡಬೇಕು, ಬೇಜಾರಾಗ್ತದೆ, ಸಾಕಪ್ಪ ಅನಿಸ್ಬಿಡ್ತೈತಿ. ಅಂದರೂ ಕೂಡ ದುಡಿಬೇಕಾಗೈತಿ. ಎದಕ್ಕೆ? 1 ತಿಂಗಳ ಬರುವ ಸಂಬಳಕ್ಕೆ. ದಿನ ಸತ್ತಂಗದು. 1 ತಿಂಗಳ ಹಿಂದೆ ಬರುವ ಸಂಬಳಕ್ಕೆ ದಿನ ಸಾವಾಗ್ತದೆ. ಎಷ್ಟು ಒತ್ತಡ ಮಾಡ್ಕೋತೀವಿ ನಾವೆಲ್ಲ. ಇನ್ನು ಹೌಸ್ ವೈಫ್ಗಳು ಸ್ವಲ್ಪ ರಿಲ್ಯಾಕ್ಸ್ ಇರ್ತೈತೆ. ಹೌಸ್ ವೈಫು ಆಗಿ ಕೂಡ ಮನೆ ಕೆಲಸಗಳು ಮಾಡೋ ಗೃಹಿಣಿಯರಿಗೆ, ಹೆಣ್ಣು ಮಕ್ಕಳಿಗೆ ಭಾಳ ತೊಂದರೆ ಅದ. ಮನೆಯೊಳಗೆಲ್ಲ ಮಾಡ್ಕೊಂಡು ಹೋಗಿ ಮಕ್ಕಳು, ಗಂಡ, ಮನೆ, ಊಟ, ವಸ್ತಿ, ಅಡುಗೆ ಸಾಮಾನು ಎಲ್ಲ ನೋಡ್ಕೊಂಡು ಮತ್ತೆ ಹೊರಗೆ ಆಫೀಸಲ್ಲಿ ಮಾಡ್ಬೇಕು ಅವ್ರ ಕೆಲಸ. ಒತ್ತಡ ಅಂದ್ರೆ ಒತ್ತಡ, ತುಂಬ ಒತ್ತಡ ಇರ್ತದೆ. ಅವ್ರ ಸಹನಾಭೂತಿಗಳು, ಹೆಣ್ಣು ಮಕ್ಕಳು ಸಹನಾಭೂತರು, ಶಕ್ತಿವಂತರು, ಅವರೆಲ್ಲ ತಾಳ್ಕೊಂಡು ಮಾಡ್ತಾರೆ. ಇದು ದಿನ ಸತ್ತಂಗೆ ಇದನ್ನು ಕೆಲಸ ತುಂಬ ಒತ್ತಡ ಮಾಡಿಕೊಂಡು ಜೀವನ ಮಾಡೋದು. ಮುಂದೊಂದು ದಿನ ಜೀವನ ಚಲೋ ಇರ್ತದೆ, ಮುಂದೊಂದು ದಿನ ಜೀವನ ಯಾವಾಗ ಚಲೋ ಇರ್ತದೆ? ಇವತ್ತೇ ಚಲೋ ಇಲ್ಲ. ಹಗಲತ್ತ ರಾತ್ರಿ ದುಡೋದು, ಊಟ ಸಮಯ ಊಟ ಇಲ್ಲ, ನಿದ್ದೆ ಸಮಯ ನಿದ್ದೆ ಇಲ್ಲ ಅಂದ್ರೆ ಇನ್ನು ಮುಂದೆ ಬರೋ ಸುಖ ಯಾವಾಗ ಸಿಗ್ತದೆ? ಇವತ್ತೇ ಇಲ್ಲ, ನನ್ನ ಅನಿಸಿಕೆ ಅದು. ಇಂಥ ಒತ್ತಡ ಜೀವನ ಬೇಕಾ? ಅದಕ್ಕೆ ಕಾಮಾಗಿರೋಣ ಸ್ವಲ್ಪ. ಎಷ್ಟು ಬೇಕು ಅಷ್ಟು ಮಿತವಾಗಿ ಎಲ್ಲನೂ ಮಿತನೇ ಇರಬೇಕು. ಹಣ ಬರ್ತಂತ ಹಗಲು ರಾತ್ರಿ ದುಡಿದ್ರೆ ಏನಾಗ್ತದೆ? ದುಡಿದಿದ್ದೆಲ್ಲ ದವಾಖಾನೆಗೆ ಇಡಬೇಕಾಗ್ತದೆ. ಹೀಗೈತಿ. ಭಾಳ ಅದ್ಭುತ. ಮಾಂಸಖಂಡಗಳಿಗೆ ಒಂದು ದಿನಾರೆ, ಒಂದು ದೇಹಕ್ಕೆ ಅಂಗಾಂಗಗಳಿಗೆ ಒಂದು ಧನ್ಯವಾದ, ಕೃತಜ್ಞತೆ ಐತಿ. ಇದ್ದೀರಪ್ಪ ನೀವು ಅಂತೇಳಿ ಒಂದು ಸ್ವಾರಿ ಕೇಳೋದು ತಪ್ಪಾದ್ರೆ. ತಪ್ಪು ಮಾಡಿರ್ತೀವಿ, ನಾವೇ ತಪ್ಪು ಮಾಡಿ ಹೊಟ್ಟೆ ಕಡ್ದಿರ್ತದೆ. ಏನೋ ತಿಂದಿರ್ತೀವಿ ಹಾಳು ಮುಳು, ಅದು ಹೊಟ್ಟೆ ಕಚ್ಚಿಡ್ದಿರ್ತದೆ, ಹೊಟ್ಟೆ ನೋವು ಆಗ್ತದೆ, ಹೊಟ್ಟೆ ಬ್ಯಾನ್ ಆಗ್ತದೆ. ಯಾರು ತಪ್ಪದು? ಅದಕ್ಕೆ ಅದು ಹೊಟ್ಟೆ ಕಡಿಲಕತ್ತಂದ್ರೆ ಹೊಟ್ಟೆಗೆ ಬೈಯೋದು. ನನಗೆ ಹೊಟ್ಟೆ ಕಡಿಯಾಕತ್ತು, ನಾನು ಹೊಟ್ಟೆ ಯಾಕೆ ಕಡಿತದ? ನೀನು ಮಾಡಿದ್ದು ತಪ್ಪಿಗೆ ಅದು ಹೊಟ್ಟೆ ಕಡಿತದ. ಆ ಹೊಟ್ಟೆಗೆ ಯಾಕೆ ಬೈಯೋದು? ಹೊಟ್ಟೆಗೆ ಯಾಕೆ ಹೊಟ್ಟೆ ಕಡಿಯಾಗ್ತದೆ? ನನಗೆ ಭಾಳ ಸಾಕಾಗ್ಯದವ ಹೊಟ್ಟೆ ಕಡೆ ಸಾಕಾಗ್ಯದಲ್ಲಕ್ಕೇನು ಹೊಟ್ಟೆ ತಾನೇ ಕಡಿಯಾಕತ್ತದನು? ನೀ ಏನು ಹಾಳು ಮುಳು ತಿಂದಿದ್ದು ಹೊಟ್ಟೆ ಕಡಿಯಾಕತ್ತದ ಅಲ್ಲ. ಅದನ್ನು ನನ್ನ ತಪ್ಪನ್ನು ಒಪ್ಕೊಳಕ್ಕೆ ರೆಡಿನೇ ಇಲ್ಲ. ನಾನು ಯಾವಾಗ್ಲೂ ಬೇರೆಯವ್ರ ಮೇಲೆ ಜಜ್ಮೆಂಟ್ ಆಗಿ ಮಾಡೋದು. ಅವ್ರು ಹಂಗೆ ಅಂದಿದ್ರು, ಅವ್ರು ಹಂಗೆ ಅಂದಿದ್ರೆ ಹಿಂಗಾಯ್ತು, ಅವ್ರು ಮಾಡಿದ್ದಕ್ಕೆ ನನಗೆ ಹಿಂಗಾಯ್ತು. ಯಾರೋ ಒಬ್ರು ಏನಾರು ಕಾಳಿನ ಪಲ್ಯ ಕೊಟ್ರ ಅಂತೇಳಿ ಅದು ಕಾಳಿನ ಪಲ್ಯ ತಿನ್ನುವುದು ನನ್ನ ಜವಾಬ್ದಾರಿ. ತಿಂದು ಹೊಟ್ಟೆ ಕಡಿತಂದು ಗೊತ್ತಿತ್ತಂದ್ರೆ ತಿನ್ನಬಾರ್ದು. ನಾನು ತಿಂದು ಹೊಟ್ಟೆ ಕಡಿಯಾಕತ್ತಂದ್ರೆ ಅದ್ರ ತಪ್ಪಲ್ಲದು, ನನ್ನ ತಪ್ಪು. ತಿನ್ನಬಾರ್ದಾಗಿತ್ತು, ತಿಂದಿನಿ, ಹೊಟ್ಟೆ ಕಡಿಯಾಗ್ತದೆ. ಇದು ಏನು ಮಾಡಿವಿ? ನಮ್ಮ ದೇಹದ ಮೇಲೆ ನಮಗೆ ಬೆಲೆನೇ ಗೊತ್ತಿಲ್ಲ. ಅದಕ್ಕೆ ನಾವು ಯಾವಾಗ ನೋಡಿದ್ರು ದೂಷಿಸ್ತಾನೇ ಇರ್ತೀವಿ ನಾವು. ನಮ್ಮ ಗುರುಗಳು ತಿಳಿಸ್ಯಾರ. ಇದು ಭಾಳ ಖುಷಿ ಅನ್ನಿಸ್ತದೆ. ಹೌದಲ್ಲ ಅನಿಸ್ಬಿಡ್ತವೆ. ಒಳಗೆ ಬತ್ತಿ ಇಟ್ಟುಕೊಳ್ಳುವ ಭಯಗಳು ಒಳಗೆ ಒತ್ತಿ ಇಟ್ಕೊತಿರ್ತೀವಿ. ಒಂದೊಂದು ಭಯ ಇರ್ತಾವೆ. ಏನು ಅಂದ್ರೆ ಯಾರಿಗಾರ ಏನಂದ್ರೆ ಒತ್ತಿ ಇಟ್ಕೊಂಡಿರ್ತೀವಿ. ದುಃಖನೆಲ್ಲ ಒತ್ತಿ ಇಟ್ಕೊಂಡಿರ್ತೀವಲ್ಲ, ಆ ಭಯಗಳು ಒಂದು ಸಲ ಶರೀರದ ಮೇಲೆ ಪರಿಣಾಮ ಬೀರ್ತಾವೆ. ಅಂಜಂಜೆ ನಡೆಯೋದನ್ನು ಒಳ್ಳೆಯದಲ್ಲ. ಭಾಳ ಭಯದಿಂದ, ಭಕ್ತಿ ಭಾವದಿಂದನೂ ಅಂಜೋದು, ಮತ್ತು ಆಮೇಲೆ ಎಲ್ಲ ಕಿರಿಯರಿಗೆ ಅಂಜೋದು, ಮನೆಯೊಳಗೆ ಗಂಡ ಏನು ಬೈತಾನೆ ಏನು ಮಾಡ್ತಾನಂತ ಅಂಜೋದು. ಈ ಥರ ಅಂಜಿ ಒತ್ತಿಟ್ಕೊತೀವಲ್ಲ, ಹೆದರ್ಕೊಂಡು ಅವು ಕೂಡ ನಮ್ಮ ಶರೀರದ ಮೇಲೆ ಪರಿಣಾಮ ಬೀಳ್ತಾವ ಅಂತ ತಿಳಿಸ್ತಾರೆ ಗುರುಗಳು. ಆ ಭಯನ ನನ್ನ ಬದಲು ನೀವು ಹೊರೇನ ಹೊತ್ತಿಕೊಂಡು ಹೋಗುತ್ತೀರಿ ನೋಡಿರಿ. ಹೇಳಬೇಕಂತ ಅಂಗಾಂಗಗಳಿಗೆ ಹೇಳಬೇಕಂತ ನಮ್ಮ ಗುರುಗಳು ಹೇಳ್ತಾರೆ. ದೇಹದ ಅಂಗಾಂಗಗಳಿಗೆ ಹೇಳಬೇಕಂತ, ನನಗೆ ಬಂದಿರೋ ಭಯನ ನೀವು ಹೊತ್ಕೊಂಡು ತಿರುಗಾಡಕತ್ತೀರಿ ಅಂತ ಶರೀರಕ್ಕೆ ಕ್ಷಮೆ ಹೇಳಬೇಕಂತ ಸಾರಿ ಕೇಳಬೇಕಂತ. ನನಗೆ ಬಂದ ಭಯನ ಈ BP, ಶುಗರು, ಟೆನ್ಷನ್ನು ಮಾಡ್ಕೊಂಡು ಮೋಸಖಂಡಗಳು ಎಲ್ಲ ಮೈಯೊಳಗೆ ಏನಾಗ್ತದೆ ಒಂಥರ ಸ್ಟಾರ್ಟ್ ಆಗ್ತದೆ ಗದ್ದಲ. ಭಯ ಇಟ್ಕೊಂಡೆ ಅಂದ್ರೆ ಆ ಗದ್ದಲ ಸ್ಟಾರ್ಟ್ ಆಗ್ತದೆ. ಏನೇನೋ ಬಾಡಿ ನೋಡಿ, ಭಯ ಆಯಿತು ಅಂದ್ರೆ ಹೊಟ್ಟೆ ರುಮ್ ಅಂತದ. ಭಯಕ್ಕೂ ಹೊಟ್ಟೆಗೆ ಏನ್ರಿ ಸಂಬಂಧ? ಹೊಟ್ಟೆ ಜುಮ್ ಅಂತ ರುಮ್ ಅಂತದ. ಅಂಜಿಕೆ ಬಂದಂಗೆ ಆಗ್ತವೆ. ಅದಕ್ಕೆ ಅಂಜಿಕೆ ಬಂತಂದ್ರೆ ಹೊಟ್ಟೆ ರುಮ್ ಅಂತಂದ್ರೆ ಎಷ್ಟು ಸಂಬಂಧ ಅದ ನೋಡಿರಿ. ಅದಕ್ಕೆ ನಾವು ಭಯಗಳನ್ನು ಒತ್ತಿಟ್ಕೊಳ್ಳೋದನ್ನು ಕೂಡ ನಮ್ಮ ಶರೀರದ ಮೇಲೆ ಪರಿಣಾಮ ಬೀರ್ತದೆ ಅಂತ ನಾವು ಗುರುಗಳು ತಿಳಿಸ್ತಾರೆ. ನಾವು ಒತ್ತಿಕೊಂಡು ಇರ್ತೀವಿ. ನೀವು ಹೊರೆ ಹೊತ್ಕೊಂಡು ನಮ್ಮ ಶರೀರದ ಮೇಲೆ, ಶರೀರನ ನಮ್ಮ ಭಯನ ಹೊರೆ ಹೊತ್ಕೊಂಡಿರ್ತೈತೆ ಅಂತ ಅಲ್ಲ.
ರಕ್ತ ಗ್ರಹಿಸಿ ಅಂಗಾಂಗಗಳಿಗೆ ರವಾನೆ ಮಾಡ್ತಾವೆ. ಅದೇ ರಕ್ತ ನಾವು ಏನು ಅಂತೀವಲ್ಲ, ಏನು ವಿಚಾರ ಮಾಡ್ತೀವಲ್ಲ, ಏನು ಆಲೋಚನೆ ಮಾಡ್ತೀವಲ್ಲ, ಒಳ ಮನಸ್ಸು ಇರ್ತದಲ್ಲ, ನಮ್ಗೆ ಗೊತ್ತಿಲ್ಲಾರ್ದೆ ಒಳಗೊಂದೊಂದು ಬರ್ತಾ ಇರ್ತಾವಲ್ರ, ಅದನ್ನು ಗೊತ್ತಿದ್ದು ಗೊತ್ತಿಲ್ಲಾರ್ದೆ ಅನ್ನೋ ಬಾಯಿಂದ ಮನಸ್ಸಲ್ಲಿ ಏನೇನು ಆಲೋಚನೆ ಮಾಡಿದ್ರು ಕೂಡ ಅದು ಒಳಗೆ ಏನು ಮಾಡೋದು, ಯಾವುದು ರಕ್ತ ರೆಕಾರ್ಡಿಂಗ್ ಮಾಡ್ತಾನೆ ಇರ್ತದೆ. CCTV ಕ್ಯಾಮ್ರಾ ಇದ್ದಂಗೆ ಯಾವಾಗಲೂ ರೆಕಾರ್ಡಿಂಗ್ ಇರ್ತೈತೆ. ಅದು ರಕ್ತ ಸಂಗ್ರಹಿಸ್ತಾನೆ ಇರ್ತದೆ. ನನ್ನ ಅಂಗಾಂಗಗಳಿಗೆ ತಿಳಿಸಬೇಕು, ಈ ನೋವಿನಿಂದ ನಿಮಗೆ ಮುಕ್ತಿ ಕೊಡುತ್ತೇನೆ ಅಂತ ಅಂಗಾಂಗಗಳ ಜೊತೆ ಸಂಭಾಷಣೆ ಮಾಡಬೇಕು. ನೋಡಿರಿ, ಏನೋ ಒಂದು ದೇವರಿಗೆ ಈ ದೇಹಕ್ಕೆ ಆಗ್ತದಲ್ಲ ತೊಂದರೆ ಆಗೋದಿಲ್ಲ. ಈಗ ನಾನು ಆಲೋಚನೆ 108 ಈ ಥರ ಆಲೋಚನೆ ಮಾಡಿ ದೇಹದ ಮೇಲೆ ಪರಿಣಾಮ ಬಿದ್ದಾಗ ಅವಾಗ ಏನು ಅನ್ಬೇಕಂತ ನಾನು ಆ ದೇಹಕ್ಕೆ ಸ್ವಾರಿ ಕಳಬೇಕು. ತಪ್ಪಾಗ್ಯದ, ನನ್ನಿಂದ ತಪ್ಪಾಗ್ಯದ, ಈ ಹೊರೆ ಹಾಕಿ ನಿನ್ನ ಮೇಲೆ ತಪ್ಪಾಗ್ಯದ ಅಂತೇಳಿ ನಿಮ್ಮಿಂದ ಈ ನೋವಿನಿಂದ ನಿಮಗೆ ನಾನು ಮುಕ್ತಿ ಕೊಡ್ತೀನಿ ಅಂತ ಕೇಳಬೇಕಂತ. ಇವಾಗ ನನಗೆ ಹೊಟ್ಟೆ ನೋವು ಇತ್ತು ಅಂದ್ರೆ ಹೊಟ್ಟೆ ನೋವು ಯಾಕೆ ಬಂತು ಅಂತಂದು ಹಿಂಗೆ ವಿಚಾರ ಮಾಡಿ ಸಾರಿ ಕೇಳಿ ಅದು ಹೊಟ್ಟೆ ಏನು ನೋವು ಬರಲಾರ್ದೇನಂಥ ಪದಾರ್ಥ ಮಾತ್ರ ಸೇವಿಸಿ ಅದಕ್ಕೆ ಮುಕ್ತಿ ಕೊಡಿಸ್ತೀನಿ, ಹೊಟ್ಟೆ ನನಗೆ ತ್ರಾಸು ಕೊಡಬೇಡ ಅಂತ ಕ್ಷಮೆ ಕೇಳಬೇಕಂತ. ಸುಮ್ಮ ಸಣ್ಣ ಉದಾಹರಣೆ ಹೇಳ್ತೀನಿ ಹೊಟ್ಟೆ ಬಗ್ಗೆ. ಹೊಟ್ಟೆದು ಇದೇ ರೀತಿ ಎಲ್ಲವೂ ಕೂಡ ಕಂಪ್ಯಾರಿಸನ್ ಮಾಡಿಕೊಂಡು ಅರ್ಥೈಸ್ಕೊಳ್ಳೋಣ. ನಾವು ನೋವಿನಿಂದ ಮುಕ್ತಿ ಕೊಡ್ತೀನಿ ನಿಮಗೂ ಅಂತ ಹೇಳಬೇಕಂತ. ಎಷ್ಟದಲ್ಲ, ಶರೀರ ತನ್ನಲ್ಲಿರೋ ವಿಷಾದಗಳನ್ನು ರಿಲೀಸ್ ಮಾಡುತ್ತದೆ, ಕ್ಷಮಿಸುತ್ತದೆ. ನೋಡ್ರಿ, ಅಲ್ಲಿ ಶರೀರ ತನ್ನಲ್ಲಿ ಏನಾರು ಇಟ್ಕೊಂಡಿತ್ತಂದ್ರೆ ವಿವಾದ, ನಾನು ಭಯದೋ ದುಃಖದ್ದು ಏನೋ ಇಟ್ಕೊಂಡಿದ್ದಂದ್ರೆ ಅದನ್ನು ನಾನು ನಿನಗೆ ಕ್ಷಮೆ ಕೇಳ್ತೀನಿ, ನಿನ್ನಿಂದ ಇದರಿಂದ ಮುಕ್ತಿ ಕೊಡಿಸ್ತೀನಿ ಅಂತ ನಾನು ತಯಾರಾದ್ನಿ ಅಂದ್ರೆ ಅದು ನನಗೆ ಕ್ಷಮಿಸ್ತದಂತ. ನೋಡ್ರಿ, ಶರೀರ ನನಗೆ ಕ್ಷಮಿಸ್ತದಂತ. ಆ ಏನದು ವಿಷಾದಗಳನ್ನು, ಆ ಕೈ ಘಟನೆಗಳನ್ನು ಏನು ಮಾಡ್ತೈತಿ, ಹೊರಗೆ ಹಾಕ್ತದಂತ, ರಿಲೀಸ್ ಮಾಡಿಬಿಡ್ತದಂತ. ಹೋಗ್ಲಿ ಬಿಡು ಅಂತ ಕ್ಷಮಿಸ್ತದಂತ. ಒಮ್ಮೊಮ್ಮೆ ದೇವ್ರಿಗೆ ಕ್ಷಮಿಸಲ್ಲ, ನಮ್ಮ ಶರೀರ ನಮಗೆ ಕ್ಷಮಿಸ್ತದಂತ. ನೋಡಿರಿ, ನಾನು ಅದನ್ನು ಕೇಳೋಕೆ ರೆಡಿ ಇಲ್ಲ. ನೋಡಿರಿ, ಎಲ್ಲ ತಪ್ಪಾಗ್ಯದ, ಕ್ಷಮಿಸು ನನಗೆ ಅಂತ ಹೇಳಿದ್ರೆ ಏನೋ BP ಹೆಚ್ಚಾಯಿತು, ಶುಗರ್ BP ಮಾಡಿಕೊಂಡೆ, ಹಾಗಾಯಿತು ಹೀಗಾಯಿತು, ನಂದು ಹೀಗೆ ಅಂದು ಏನು ಮಾಡ್ಕೊಂಡೇವ್ರಿ, ಕಿಡ್ನಿ ಮೇಲೆ ಪರಿಣಾಮ ಬೀರ್ತು. ಯಾರು ತಪ್ಪ? ಕಿಡ್ನಿದ ತಪ್ಪದು ಇಲ್ಲ, ನಾನು ಮಾಡ್ಕೊಂಡು ಒತ್ತಡನೇ ಅಲ್ಲ ಅದಕ್ಕೆ ತಪ್ಪು, ಅದಕ್ಕೆ ತ್ರಾಸು ಮಾಡಿರೋದು. ಅದಕ್ಕೆ ಇಂಥ ಒತ್ತಡ ಮಾಡ್ಕೊಳ್ಳಲ್ಲಪ್ಪ, ನಿನಗೆ ಮುಕ್ತಿ ಕೊಡ್ತೀನಿ, ನಾನು ಇಂಥ ತಪ್ಪು ಮಾಡಲ್ಲ ಇನ್ನೊಮ್ಮೆ ಅಂತೇಳಿ ನಾನು ಕ್ಷಮೆ ಕೇಳಿದಾಗ ಮುಕ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದು ದೇಹ ಕ್ಷಮಿಸ್ತದಂತ ಹೇಳ್ತಾರೆ. ದೇಹ ಕ್ಷಮಿಸಿ ಮತ್ತು ಚೆನ್ನಾಗಿ ಕೆಲಸ ಮಾಡ್ತಾವಂತ, ಒಳಗಡೆ ದೇಹದ ಅಂಗಾಂಗಗಳು ಕೆಲಸ ಚೆನ್ನಾಗಿ ಮಾಡ್ತಾವಂತ. ಅದ್ಭುತ ಅಲ್ರಿ, ಎಷ್ಟು ಸರಳ ಈಜಿ ಅದು. ಎಲ್ಲಿ ಹೋಗೋದು ಬೇಡ, ಯಾರ ಕಡೆಯಿಂದ ಬುದ್ಧಿ ಕೇಳೋದು ಬೇಡ, ಯಾವ ಹೊತ್ತಿಗೆ ಓದೋದು ಬೇಡ, ಏನೂ ಬೇಡ. ನನ್ನ ಶರೀರ ಅಧ್ಯಯನ ಮಾಡಿದ್ರೆ ಅಂದ್ರೆ ಎಲ್ಲ ಅದರಲ್ಲಿ ಗೆಲುವು ನನ್ನದೇ ಆಗಿರ್ತೈತಿ ಅಲ್ಲ. ಭಾಳ ಖುಷಿ ಆಯ್ತಿದು. ಅಂದರೆ ಇನ್ನು ಎಚ್ಚರಿಕೆಯಿಂದ ಇರಬೇಕು. ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ, ಯಾರ ಜೋಡಿ ಜಗಳ ಆಡೋಂಗಿಲ್ಲ, ಯಾರ ಜೋಡಿ ಏನು ಮನಸ್ಸಲ್ಲಿ ಬರಬಾರ್ದು, ಕೆಟ್ಟದ್ದು ಬಯಸಬಾರ್ದು. ಇನ್ನೊಬ್ರಿಗೆ ಕೆಟ್ಟದ್ದು ಯಾಕೆ ಬಯಸಬಾರ್ದು ಅಂದ್ರೆ ಇಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ, ನನಗೆ ಕೆಟ್ಟದಾಗ್ತದೆ. ಅದಕ್ಕೆ ಯಾರಿಗೆ ಕೆಟ್ಟದ್ದು ಅನ್ನೋಂಗಿಲ್ಲ, ಮಾತಾಡೋಂಗಿಲ್ಲ, ಯೋಚನೆ ಮಾಡೋಂಗಿಲ್ಲ. ಯೋಚನೆ ಮಾಡ್ದಿಲ್ಲ, ರೆಕಾರ್ಡ್ ಮಾಡಿರ್ತದೆ, ಅದು ಹೋಗಿ ತಲುಪಿಸ್ತದೆ, ಕಾರ್ಯರೂಪಕ್ಕೆ ಬರೋ ಕಡೆ ಆಗ್ತದೆ. ಇದು ಬೇಕಾ? ಇನ್ನೊಬ್ರಿಗೆ ಕೇಳಿ ಬಯಸೋಕೆ ಹೋಗಿ ನಾನೇನು ತಿಮ್ ಸಾಯ್ಲಿ ಅಂದ್ರೆ ತಮ್ಮನೇ ಸತ್ತಿದ್ನಂತ. ಹಂಗಾಗ್ತದೆ ಇದು ನಿಜವಾಗ್ಲೂ. ಅವ್ರಿಗೆ ಏನಾದ್ರು ದ್ವೇಷ ಮಾಡೋಕೆ ಹೋಗಿ ಮೊದಲು ನನಗೆ ಆಗೋದು. ಈ ರಕ್ತ CCTV ಕ್ಯಾಮ್ರಾ ಅದರ ಕೆಲಸ ಮಾಡೋಕೆ ಅಂಗಾಂಗಗಳಿಗೆ ಹೇಳಿಬಿಡ್ತದೆ, ಮಾಸ್ಟರ್ ಅದರ ಸ್ಪ್ರೆಡ್ ಮಾಡಿಬಿಡ್ತದಂತೆ ಎಲ್ಲ ಕಡೆ. ಅವು ನಮ್ಮ ದೇಹಕ್ಕೆ ಸಂಬಂಧಿಸಪಟ್ಟ ವಿಷಯಗಳೇ ಆಗಿರ್ತಾವೆ ಜಾಸ್ತಿ. ಅದು ದೇಹಕ್ಕೆ ಹೇಳಿದ ತಕ್ಷಣ ದೇಹ ಕಾರ್ಯರೂಪಕ್ಕೆ ಬಂದುಬಿಡ್ತದಂತ, ಶರೀರದ ಅಂಗಾಂಗಗಳು ಕಾರ್ಯರೂಪಕ್ಕೆ ತಂದುಬಿಡ್ತಾವಂತ. ಮತ್ತು ಹಂಗಂದ ನಾನು ಎಷ್ಟು ಎಚ್ಚರಿಕೆ ಇರಬೇಕು ನೋಡಿರಿ. ಬೇಕಾ ನಮಗೆಲ್ಲ ರಾಮಾಯಣಗಳು? ಇದೇ ಸಾಕಾಗ್ಯದ. ಇದ್ದಿದ್ದೀನಿ ದೇವ್ರು ಕೊಟ್ಟಿದ್ದು, ದೇವ್ರೇನು ಕೊಟ್ಟಿಲ್ಲ ಅನ್ಕೋತೀನಿ. ಇದ್ರ ನೋಡ್ಬೇಕಾದ್ರೆ ಇದೆಲ್ಲ ಏನು ಮಾಡಿದ್ರು ನಮ್ಮ ದೇಹಕ್ಕಾದ್ರೆ, ಮನಸ್ಸಿಗಾದ್ರೆ, ಮನಸ್ಸಿಗೆ ಏನು ಪ್ರಪಂಚಕದಲ್ಲಿ ಆದ್ರೆ ಅದು ನಮ್ಮ ಯಾರ ತಪ್ಪೂ ಅಲ್ಲ, ಅದು ನಮ್ಮದೇ ತಪ್ಪಾಗಿರ್ತದೆ. ಅದಕ್ಕೇ ಹಿಂಗಾಗ್ತದೆ. ಅದನ್ನು ತಿಳ್ಕೊಳ್ಳಲ್ಲ, ಕಂಪ್ಯಾರಿಸನ್ ಮಾಡ್ತೀವಿ ಬರೀ ಅವರಿಂದ ಆಯಿತು ಇವರಿಂದ ಆಯಿತು, ಅದಕ್ಕಾಯ್ತು ಇದಕ್ಕಾಯ್ತು. ಯಾಕಂದ್ರೆ BP ಹೋಯ್ತು, BP ಹೆಚ್ಚಾಯಿತು, ಕಿಡ್ನಿ ಹೋಯ್ತು. BP ಯಾಕೆ ಬಂತು? ನೀನು ಒತ್ತಡ ಮಾಡ್ಕೊಂಡಿದ್ದೀವಿ, BP ಬಂತು. ಯಾರ ತಪ್ಪಾಯ್ತು ಅಲ್ಲಿಗೆ? ನಂದೇ ತಪ್ಪಿಲ್ಲ. BP ತಪ್ಪ, ಕಿಡ್ನಿ ತಪ್ಪ ಏನಿಲ್ಲ. ಇಷ್ಟೇ ಕಾರಣ. ನನಗೇನೇ ಆಗುವಗಳಾದರೂ ನಾನೇ ಕಾರಣವಾಗಿರ್ತೀನಿ ಅಂದಾಗ ಎಚ್ಚರಿಕೆ ಆಗಿಬಿಟ್ಟತಿ. ಏನು ಮಾತಾಡೋಂಗಿಲ್ಲ, ಬಾಯಿ ಬರೋಂಗಿಲ್ಲ, ಒಳಗಡೆ ಆಲೋಚನೆ ಬರೋಂಗಿಲ್ಲ. ಹೆಂಗಿರ್ಬೇಕು ಅನ್ನೋದು ಹೇಳ್ತೀನಿ ನಾನು. ಆಮೇಲೆ ಏನು ಹೇಳ್ತಾರೆ, ನಮ್ಮ ರಕ್ತ ವಾಹಕವಾಗಿ ಎಲ್ಲ ಕೆಲಸ ಮಾಡ್ತದೆ. ಒಂದು ನಮ್ಮ ರಕ್ತ ಸಂಚಾರ ಮಾಡಿ ಎಲ್ಲನೂ ಕೂಡ ವಿಷಯ ಆಗಿಂದಾಗೆ ಕ್ಷಣ ಮಾತ್ರದಲ್ಲಿ. ಈ ರಕ್ತ ಎಷ್ಟು ಫಾಸ್ಟಾಗಿ ಹರಿತದೆ ನಮ್ಮ ಮೈಯಲ್ಲಿ ರಕ್ತ, ಹಂಗೆ ಇಲ್ಲಿ ಅಂದ ತಕ್ಷಣ ಹಂಗೆ ಮೈ ಎಲ್ಲ ಸ್ಪ್ರೆಡ್ ಆಗಿಬಿಡ್ತದೆ. ರಕ್ತದಲ್ಲಿ ಇರ್ತೈತಲ್ಲ
ಮೈಯೆಲ್ಲ ಸ್ಪ್ರೆಡಾಗಿ ತಿಳಿಸಿಬಿಡ್ತದಂತ ದಾನ ಹಿಂಗೆ ಮಾಡಕತ್ತಾಳು ನಿನಗಂತೇಳಿ ತಿಳಿಸಿಬಿಡ್ತದಂತ ಅದು ಕೇಳಕತ್ತಾಳ ನೋಡಕ್ಕೆ ಯಾಕೆ ಆರಾಮಿಲ್ಲ ಅಂತ ದವಾಖಾನೆಗೆ ಹೋಗ್ತೀನಿ ಅಂದಿದ್ಲು ನೋಡು. ನನ್ನ ಹತ್ರ ಸಾಕಷ್ಟು ರೊಕ್ಕ ತೊಗೊಂಡು ಹೋಗಿ ದವಾಖಾನೆಗೆ ಹೋಗ್ಬಿಡ್ಬೇಕು, ದವಾಖಾನೆಗೆ ಹೋಗ್ಬಿಡ್ತೀನಿ ಅಂದಾಳ. ಆಕೆ ಹತ್ರ ಸಾಕಷ್ಟು ರೊಕ್ಕದ ಅಂದಾಳಲ್ಲ, ದವಾಖಾನೆಗೆ ಹೋಗ್ತೀನಿ ಅಂದಾಳಲ್ಲ, ಹೋಗಲಿ ಅಂಥೇಳಿ ಇನ್ನೊಂದಿಷ್ಟು ಕಾರ್ಯರೂಪಕ್ಕೆ ತರಿಸ್ಬಿಡ್ತದಂತ. ಕಾರ್ಯರೂಪ ಹೋಗ್ತೀನಿ ಅಂದಿನಲ್ಲ, ರೊಕ್ಕ ತೊಗೊಂಡು ರೊಕ್ಕದವ ಹೋಗ್ತೀನಿ ಅಂದಿನಲ್ಲ, ಅದಕ್ಕೆ ರೊಕ್ಕ ತೊಗೊಂಡು ಹೋಗಿ ಅಂತ ಹೇಳಿಬಿಡ್ತದಂಥದ್ದು. ಅದಕ್ಕೆ ಸಿಚುವೇಶನ್ ಕೂಡ ಕ್ರಿಯೇಟ್ ಮಾಡಿಬಿಡ್ತದಂತ ಶರೀರ. ನಿಜ ಅದು, 100% ನಿಜ ಅದು. ಇದು ನಾನು ಪರಿಪಾಲನೆಯಲ್ಲಿದ್ದು ಹೀಗೆ ಆಗಿತ್ತು ನನಗೆ. ನಾನೇನಂತಿದ್ದೆ, ಆರಾಮಿಲ್ಲ, ಮನಸ್ಸಿಗೆ ಶಾಂತಿಗಾಗಿ ಧ್ಯಾನ ಸಿಕ್ತು. ಶರೀರ ಒಂದೊಂದು ಸಾರಿ ಮತ್ತು ಕಿಡ್ನಿ ಹಾಕ್ಕೊಂಡೇನಿ, ಏನಾರಾದ್ರೆ ಏನು ಮಾಡೋದು, ಏನಾರಾದ್ರೆ ಏನು ಮಾಡೋದವ ಸರ್ದ ನಮ್ಮ ಡಾಕ್ಟ್ರ್ ಬಳಿ ಹೋಗೋದೈತಿ, ತೋರಿಸ್ಕೊಳ್ಳೋದ ಬರೋದ, ದೇವ್ರೇನು ರೊಕ್ಕ ಕೊಟ್ಟಾನ ತೋರಿಸ್ಕೊಂಡು ಹಾಕ್ಕೊಂಡು ಬಂದು ಕಿಡ್ನಿ ಹಾಕ್ಕೊಂಡು ಆರಾಮಿದ್ದೀವಿ. ಇವಾಗ ಏನಾರಾದ್ರೆ ಏನು ಮಾಡೋದು, ಏನಾರಾದ್ರೆ ನಮ್ಮ ಧ್ಯಾನ ಐತಿ, ತಲೆ ಮೈಂಡ್ ಡಿಸ್ಟರ್ಬ್ ಆದ್ರೆ ಆ ಧ್ಯಾನದಿಂದ ಹೊರಗೆ ಬರ್ತೀವಿ. ಶರೀರಕ್ಕಿಂದ್ರೆ ಏನಾರಾದ್ರೆ ರೊಕ್ಕ ಇದಾವ ತೊಗೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ ಅನ್ನೋದು ಈ ಥರ ನನ್ನ ಭಾವನೆ ಇತ್ತು. ನಾನು ಇದು ಕೇಳಿದ್ನಲ್ಲ, ಇದು ಬೇಡವ ಅಂದಿನ, ನಾನು ಬಲ್ಲಿ ರೊಕ್ಕ ಇದಕ್ಕೆ ಒಂದು ದವಾಖಾನೆಗೆ ಹಾಕೋಕ್ಕೆ ಹೋಗಿ ಖರ್ಚು ಮಾಡ್ಲಿಕ್ಕೆ ಅದಾವೇನು ರೊಕ್ಕ, ಅದಕ್ಕಂದು ನಾ ಇದಕ್ಕೆ ಖರ್ಚು ಮಾಡಲ್ರಿ ಅಂತ ಹೇಳಿದೆ. ನನ್ನ ಹತ್ರ ರೊಕ್ಕ ಇದ್ದಿರಬೇಕಾದ್ರೆ, ನೀವು ಶರೀರಕ್ಕೆ ನನಗೆ ಏನಾರು ರೋಗಗಳು ತಂದಿರಬೇಕಾದ್ರೆ, ಆಗ ನಾನು ಶರೀರಕ್ಕೆ ಆರೋಗ್ಯಕ್ಕಂತ ಹಾಸ್ಪಿಟ್ಲಿಗೆ ಖರ್ಚು ಮಾಡಲ್ಲ ಅಂತ ಹೇಳಿದೆ, ಥಾಟ್ ಹಾಕಿದೆ. ನಾನು ಹಾಸ್ಪಿಟ್ಲಿಗೆ ಖರ್ಚು ಮಾಡಲ್ಲ ಅಂತ 10,000 15,000 ತೊಗೊಂಡು ಹೋಗ್ತಿದ್ದೆ ಕೈಯಲ್ಲಿ. ಇದು ಪ್ರಾಕ್ಟಿಕಲ್ ಹೇಳಲೇಬೇಕು ನಾನಿದು. 10,000 20,000 ತೊಗೊಂಡು ಹೋಗೋಳು ನಾನು. ಆದರೆ ಹೋಗುವಾಗ ಏನಂತಿದೆ, ಈ ದುಡ್ಡನ್ನು ಹೊಟ್ಟೆ ಖರ್ಚು ಮಾಡಲ್ಲ ನಾನು. ಎದಕ್ಕೆ ಹಾಸ್ಪಿಟ್ಲಿಗೆ ಹೊಟ್ಟೆ ಖರ್ಚು ಮಾಡಲ್ಲ, ಹಾಸ್ಪಿಟ್ಲಿಗೆ ಹೊಂಟೀನಿ, 20,000 ತೊಗೊಂಡು ಹೊಂಟೀನಿ, ನಾನು ತೋರಿಸ್ಕೊಳ್ಳೋದೇ ಅದ. ಅಂದರೂ ಕೂಡ ನಾನು ಇವು 20,000 ನನಗಾಗಿ ಹಾಸ್ಪಿಟ್ಲಿಗೆ ತೋರಿಸೋಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗೋದು ಒಳಗಡೆ. ಆದರೆ ಇದು ನಾಟಕೀಯವಾಗಿಲ್ಲ, ಸತ್ಯದಿಂದ ಮನಸ್ಸೋ ಪುರುಕ ನಾನು ಇದು ಅಂದು ಹೋಗಿದ್ದೆ. 10,000 ತೊಗೊಂಡೋಗಿ ಅವತ್ತು ಒಂದು ದಿನ ಏನಾಯ್ತು, 10,000 9,500 ರೂಪಾಯಿದೊಂದು ಚೆಕಪ್ ನನಗೆ. ನಾನು ಅಂದೆ, ಈ ಆ ಚೆಕಪ್ ಏನು ಚಂತ ಒಂದಾಗನ ಒಂದು ಚೆಕ್ ಹೇಳಕತ್ತಾರ, ಹಾರ್ಟ್ ಆಗನ, ಕಿಡ್ನಿಯಾಗನ, ಹೃದಯಗನ, ಮತ್ತೊಂದು ಲಿವರ್, ಹೀಗೆ ಚೆಕಪ್ ಹೇಳಕತ್ತರು. ಇದೇ ಇಷ್ಟೊಂದು ರಗಡಾಗಿತ್ತು. ಮಾಡ್ಕೊಂಡು ಮತ್ತು ಇದು ಮತ್ತೆ ಇದೊಂದು ಗೊತ್ತಲ್ವ, ಏನು ಮತ್ತೆ ಎಷ್ಟೊಂದು ಚೆಕ್ ಹೇಳ್ತಾರೆ, ಅದು 10,000 20,000. ನಾನು ಇಷ್ಟೊಂದು 20,000 10,000 ಚೆಕ್ ಮಾಡ್ಲಕತ್ರು. ನನಗೆ ಆಮೇಲೆ ಇದು ಕಾಟ ಬತ್ತಲ್ಲ, ನಾನು ಅಂದೆ, ನನಗೇನಾರ ಆಗಲ್ಲ, ಏನೂ ಆಗಲ್ಲ, ನಮ್ಮ ಗುರುಗಳದಾರು, ಆರಾಮಾಗಿರ್ತೀನಿ ನಾನು, ಏನು ಅಂತೀನಲ್ಲ ಅದು ಆಗ್ತದಂತ ರಕ್ತ ಹೇಳ್ತದಲ್ಲ, ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ಆರೋಗ್ಯ ಸಿಗ್ತದೆ. ನಾನು ತಲೆ ನೋಸಕತ್ತ ತಲೆ ನೋಸು ಅಂತ ಅಂದ್ರಲ್ಲ, ನನಗೇನೂ ಆಗಲ್ಲ, ನಾನೆಲ್ಲ ಆರೋಗ್ಯವಾಗಿರ್ತೀನಿ, ನನ್ನ ತಲೆನೂ ಆರೋಗ್ಯ ಐತಿ, ನಾನು ಆರೋಗ್ಯ ಇದ್ದೀನಿ, ಎಲ್ಲರೂ. ಆದ್ರೆ ಹೋಗ್ತೀನಿ ಹಾಸ್ಪಿಟ್ಲ್, ಒಂದು ಮಾನಸಿಕವಾಗಿರ್ತೈತಲ್ಲ, ಹೋಗ್ತೀನಿ ಹಾಸ್ಪಿಟ್ಲ್, ಆದರೆ ಈ ರೊಕ್ಕ ಮಾತ್ರ ಖರ್ಚು ಮಾಡಲ್ಲ ಅಂತ ಹೋದೆ ನಾನು. 2 ಸಾರಿ ಹೋದೆ, ಒಂದು ತಿಂಗಳು ಅಲ್ಲಿ. ಒಂದು ತಿಂಗಳಲ್ಲೇ ಹೋಗಿ 9,000 ಚೆಕಪ್ನ ಬರೀ 500 ರೂಪಾಯಿದಲ್ಲಿ ಮಾಡಿಸ್ಕೊಂಡು ಬಂದೆ. 9,000 ಉಳಿಸ್ಕೊಂಡು ಬಂದೆ ಅವತ್ತು. ಆಮೇಲೆ ಮತ್ತೊಂದು ಸಾರಿ ಹೋದೆ, 6,500 ಚೆಕಪ್ ಹೇಳಿದರು. ಮತ್ತು ಮನೆಯಲ್ಲೆಲ್ಲ ಅವ್ರು ಚೆಕ್ ಮಾಡಂದ್ರು, ಮಾಡಲ್ಲ ನೀನು, ಮಾಡಿಸ್ಕೊಳ್ಳಲ್ಲ ಅಂತ ಅಂದಿದ್ದಕ್ಕೆ ಆಯಿತು, ನೀವು ಚೆಕ್ ಮಾಡ್ಕೊಳ್ಳೋಣ, ನಾನಂತೂ ಧ್ಯಾನ ಮಾಡ್ತೀನಿ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಐತಿ, ಒಳ್ಳೇದೇ ಆಗ್ತದೆ, ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಳ್ಳೋದು ಐತಿ, ನಮ್ಮ ಗುರುಗಳು ನಮಗೆ ತಿಳಿಸ್ಯಾರ, ನೀವು ಹೋಗಂದ್ರೆ ಹೋಗ್ತೀನಿ, ಆದರೆ ನಾನು ದುಡ್ಡು ಖರ್ಚು ಮಾಡಲ್ಲ, ಹಾಸ್ಪಿಟ್ಲಿಗೆ ಹಾಕಲ್ಲ ನಾನು ಅಂತ, ಹಾಸ್ಪಿಟ್ಲ್ ಖರ್ಚು ಮಾಡಲ್ಲ. ಆದರೆ ಈ ಹಾಸ್ಪಿಟ್ಲ್ ಖರ್ಚು ಮಾಡಲ್ಲ, ನಾನು ದಾನ ಧರ್ಮ ಮಾಡ್ತೀನಿ ಅಂತ ಕೇಳಿ, ಒಳ್ಳೇದಕ್ಕೆ ನಾ ಬಳಸ್ಕೊಳ್ಳೋಣ. ಎಲ್ಲಾರು ಅನ್ನದಾಸೋಗಿತ್ತಂದ್ರೆ, ಯಾವುದೋ ಧ್ಯಾನ ಮಂದಿರ ಕಟ್ತಾಯಿದ್ದಂದ್ರೆ, ಈ ಥರನ್ನೆಲ್ಲ ಸೇವೆ ಮಾಡೋಕೆ ನನಗೆ ಈ ದುಡ್ಡನ್ನು ಖರ್ಚು ಮಾಡಿರಿ, ಏನು ಮತ್ತೆ ಹೋಗಿ ಹಾಸ್ಪಿಟ್ಲಿಗೆ ಖರ್ಚು ಮಾಡಿಸ್ತೀರಿ ಗುರುಗಳೇ ಅಂತ ಈ ಥರ ಕೇಳಿದ್ದು ಸತ್ಯ. ನಾನು ಹೋಗಿ 2 ಸಾರಿ ಹೋದಾಗ ಸಿಚುವೇಶನ್ಸೇ 9,000 ಚೆಕಪ್ಪನ್ನ ಡಾಕ್ಟ್ರ್ ಜೊತೆ ಮಾತಾಡಿದಾಗ, ಬೇಡ ಬಿಡ್ರಿ, ಇದು ಚೆಕ್ ಮಾಡಿಸ್ಬೇಡ್ರಿ ಅಂತ ಹೇಳಿಬಿಟ್ರು. ಹೆಂಗೆ ಕ್ರಿಯೇಟ್ ಆಯಿತು, ನಾನು ಮಾಡಿಸಲ್ಲ, ನಾನು ಖರ್ಚು ಮಾಡಲ್ಲ ಅಂದಿದ್ನೆಲ್ಲ, ಅದನ್ನು ಅಲ್ಲಿ ಡಾಕ್ಟ್ರಿನ ಬಾಯಿಂದನೇ ಬಂದುಬಿಡ್ತಾರೆ. ಬರೀ 500 ರೂಪಾಯಿದೊಂದು ಚೆಕಪ್ ಹೇಳಿದ್ರು, 500 ರೂಪಾಯಿದು ಮಾಡ್ಕೊಂಡು ಬಂದೆ, 9,000 ರೊಕ್ಕ ಉಳಿದು. ಮತ್ತು ಇನ್ನೊಂದು 6,500 ಮತ್ತೊಂದು 15 ದಿನ ಬಿಟ್ಟು ಹೋದೆ, ಮತ್ತು ಮನೇಲಿ ಹೋಗಿ ಅದೊಂದು ಮಾಡ್ಕೊಂಡು ಬಾ ಅಂತಂದರು. ನಾನು ಹೋಗಲ್ಲ, ಹೋಗ್ತೀನಿ, ಆದ್ರೆ ಇವು ಮಾತ್ರ ರೊಕ್ಕ ಖರ್ಚು ಮಾಡಲ್ಲ ನಾನು ಹಾಸ್ಪಿಟ್ಲಿಗೆ, ನನಗೋಸ್ಕರ ಹಾಸ್ಪಿಟ್ಲಿಗೆ ರೊಕ್ಕ ಖರ್ಚು ಮಾಡಲ್ಲ. ಆದರೆ ಇನ್ನೂ ಯಾರೇ ದಾನ ಧರ್ಮ ಕೇಳಿದ್ರೆ ಇನ್ನೂ 500 ರೂಪಾಯಿ ದಾನ ಕೊಡ್ತೀನಿ, ನಾನು 1,000 ರೂಪಾಯಿ ಅನ್ನದಾನಕ್ಕೆ ಹಾಕ್ತೇನೆ, ಆದರೆ ಇದು ದವಾಖಾನೆ ಖರ್ಚು ಮಾಡಲ್ಲ ಅಂದಿದ್ದಕ್ಕೆ ಆ 6,500 ಅಂದ್ರೂ ಆವತ್ತೂ 500 ರೂಪಾಯಿದಾಗೆ ಚೆಕಪ್ ಮಾಡಿ ಕಳ್ಸಿದ್ರು ನನಗೆ. ನಾನು ಇಲ್ಲಿ ಮಾಡ್ಕೊಳ್ಳಿ ಸರ್, ಅಲ್ಲಿ ಮಾಡ್ತೀನಿ ಅಂದಿದ್ದಕ್ಕೆ ಒಂದು ಕಡೆ ಇಲ್ಲಿ 6,500 ಇದ್ದು ಒಂದು 500ಕ್ಕೆ ಚೆಕಪ್ ಇತ್ತು ಅಲ್ಲಿ ಒಂದು ಕಡೆ. ಅಲ್ಲಿ ಮಾಡ್ಕೊಂಡು ಬಂದ್ರೆ ಒಪ್ಪುತ್ತೀರಾ ಸರ್ ಅಂದರೆ, ಆಯ್ತಮ್ಮ ಅಲ್ಲೇ ಮಾಡ್ಕೊಂಡು ಬಂದ್ರೆ ಬರೀ 500ಕ್ಕೆ ಚೆಕಪ್ ಮಾಡ್ಕೊಂಡು ಬಂದು. ಸಿಚುವೇಶನ್ಸೇ ಚೇಂಜ್ ಆಗ್ತಾವೆ. ಅಯ್ಯೋ ಅದೇ ಹಂಗೆ ರೀ ಅಂತ ಅನ್ನಲೇಬೇಡ. 100% ನಮ್ಮ ಪ್ರಕೃತಿ ಸೃಷ್ಟಿ ಮಾಡಿಬಿಡ್ತೈತಿ, ಸೃಷ್ಟಿಸ್ಬಿಡ್ತೈತಿ. ನಾನು ಅಂದ್ಕೊಂಡಿರೋದನ್ನು ನನಗೆ ಕೊಡಾಕ ತಯಾರಿ ನಡೆಸಿಬಿಡ್ತವೆ ಸೃಷ್ಟಿ. ಅದಕ್ಕಾಗಿ ನಾನು ಅಂದ್ಕೊಂಡಿರೋದನ್ನು ತಯಾರಿ ಮಾಡುವ ಈ ಸೃಷ್ಟಿಗೆ ಧನ್ಯವಾದ ತಿಳಿಸೋಣ. ನಾನು ಆ ಸೃಷ್ಟಿಗೆ ಏನು ಹೇಳಬೇಕು, ಪ್ರಕೃತಿಗೆ ಸರಿಯಾಗಿ ಮಾತಾಡೋದು, ಎಚ್ಚರಿಕೆಯಿಂದ ಮಾತನಾಡೋದನ್ನು ಕಲ್ತ್ಕೋಬೇಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ.
ಹೇಗೆ ಪ್ರಾಕ್ಟೀಸ್ ಮಾಡೋದನ್ನು ಕೂಡ ಹೇಳ್ತೇನೆ ಅಲ್ಲ, ಹೇಳ್ತೀನಿ ಇವಾಗ. ಶರೀರದಲ್ಲಿರೋ ವಿಷಾದನೆಲ್ಲ ಹೇಳ್ತಾನೆ. ಜೀವಕೋಶಗಳು ನಾನು ಏನು ಮಾಡಬೇಕು ಅಂದಿನೋ ಜೀವಕೋಶಗಳು ಆರಂಭ ಮಾಡಿಬಿಡ್ತಾವೆ. ನಾ ಏನು ಮಾಡ್ಬೇಕು ಅಂದಿನಲ್ಲ, ನಾನು ಧ್ಯಾನ ಪ್ರಚಾರ ಮಾಡ್ಬೇಕು. ಮೊನ್ನೆನೇ ಒಂದು ಸಣ್ಣ ವಿಷಯ, ಒಂದು ಉದಾಹರಣೆ ಹೇಳಿದೆ. ನನಗೆ ಒಂದು ಒಳ್ಳೆ, ಈಗ ನಾವು ಧ್ಯಾನದವ್ರು ಇದ್ದೀವಿ, ಈ ಪಿರಮಿಡ್ ಕಟ್ಟೋಕ್ಕಾದ ಪ್ರಯತ್ನ ಮಾಡ್ತಾಯಿರ್ತೀವಿ, ಪಿರಮಿಡ್ ಧ್ಯಾನ ಕೇಳ್ಬೇಕಂತ ಓಡಾಡ್ತಾಯಿರ್ತೀವಿ. ನಾನೇನಂದೆ, ಒಳ್ಳೆ ಇನ್ನೂ ಸ್ವಲ್ಪ ಧ್ಯಾನಿಗಳನ್ನು ನನ್ನ ಜೊತೆ ಮಾಡಿರಿ. ಪ್ರಕೃತಿ ಅಂತೂ ನನ್ನ ಜೊತೆ ಅಂತೂ 100% ಅದ. ಯಾರು ಇರಲಿಲ್ಲ ಅಂದರೂ ಕೂಡ ನನಗೆ ಅಂಜಿಕೆನೇ ಇಲ್ಲ. ನನಗೆ ಪ್ರಕೃತಿ ಗುರುಗಳದಾರ, ಪ್ರಕೃತಿ ಮಾತೆ ಅದಾಳ, ಎಲ್ಲನೂ ಕೂಡ ಅವರೇ ಮಾಡ್ತಾರೆ ನನ್ನ ಜೊತೆ. ಅವರು ಬೆನ್ಗಾವಲು ಬಲಗೈ ಆಗಿ, ಎಡಗೈ ಬಲಗೈ ಎಲ್ಲ ಅವರೇ ಆಗಿ, ನನ್ನಲ್ಲಿ ಅವರೇ ಆಗಿ ಪ್ರಕೃತಿ ಮಾತೆ ಅದಾಳನ್ನು ಮಾಡ್ಲಿಕ್ಕೆ. ಅಂದರೂ ಕೂಡ ಹಿಂಗೆ ಫಿಸಿಕಲ್ಲಾಗಿ ಅಲ್ಲಿ ಹೋಗಿ ಬರ್ರಿ, ಮಾಡಿ ಇಂಥ ಮಾಡೋಕ್ಕೆ ಒಳ್ಳೆಯ ಜನರನ್ನು, ಸ್ವಲ್ಪ ಆಧ್ಯಾತ್ಮಿಕರನ್ನ ನನ್ನ ಜೊತೆ ಮಾಡಿರಿ, ಜೊತೆ ಗೂಡಿಸ್ರಿ, ನಾನು ಗ್ರೂಪ್ ಜಾಸ್ತಿ ಮಾಡಿರಿ ಅಂತ ನಾನು ಕೇಳಿದ್ದೆ. ಏನು ಧ್ಯಾನದಲ್ಲಿ ನಾನು ಅಂದ್ಕೊಂಡಿದ್ದೆ, ಸತ್ಯವಾಗಿ ಅಂದ್ಕೊಂಡಿದ್ದೆ. ಇದೇ 3 ದಿನದಲ್ಲಿ ಎಂಥ ಧ್ಯಾನಿಗಳು ನನ್ನ ಜೊತೆ ಆಗ್ಯಾರಂದ್ರೆ, ನಾವು ಎಷ್ಟು ಈ ಆನಾಪಾನಸತಿ ಧ್ಯಾನ ಪ್ರೀತಿಸ್ತೀವಿ, ಆರಾಧಿಸ್ತೀವಲ್ಲ, ಅಷ್ಟು ಭಯಭಕ್ತಿ ಐತಲ್ಲ, ಪಿರಮಿಡ್ ಮಾಡುವ ಆಸೆ ಕನಸು ಐತಲ್ಲ, ಅವ್ರಿಗೂ ಅದೇ ಥರ ಇದೇ ಈ ಧ್ಯಾನನ ಅಷ್ಟೊಂದು ಪ್ರೀತಿಸ್ತಾರೆ, ಮಾಡ್ತಾರೆ. ಮಾಡಬೇಕು ಅನ್ನೋ ಹಂಬಲ ಐತಿ, ಜಾಗ ಮಾಡಬೇಕು, ಪಿರಮಿಡ್ ಮಾಡಬೇಕು ಅನ್ನೋ ಹಂಬಲ ಐತಿ. ಅಂಥವ್ರು ನಮ್ಮ ಜೊತೆ ಆಗ್ಯಾರ, ದೊಡ್ಡ ಜನ. ಹಾಗಾಗಿ ನಾವು ಏನು ಅನ್ಕೋತೀವಲ್ಲ ಅದು ಸಕ್ಸಸ್ ಆಗ್ತದೆ. ಒಳಗೂ ಹೊರಗೂ ಒಂದೇ ಇರಬೇಕು, ಮ್ಯಾಚಿಂಗ್ ಇರಬೇಕು. ಬಾಯಿಂದ ಒಂದು ಮಾತಾಡೋದೊಂದು, ಒಳಗಡೆ ಮನಸ್ಸಿನಲ್ಲಿ ಒಂದಿದ್ರೆ ಸಕ್ಸಸ್ ಆಗಲ್ಲ, ಸಂಕಲ್ಪ ಸಿದ್ಧಿ ಆಗಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಒಳಗೂ ಹೊರಗೂ ಒಂದೇ ಇರಬೇಕು, ಅವಾಗ ಮ್ಯಾಚಿಂಗ್ ಆಯ್ತಂದ್ರೆ ಸಕ್ಸಸ್ಫುಲ್ ಆಗ್ತದೆ, ಅದು ಕಾರ್ಯ ರೂಪಕ್ಕೆ ಬರ್ತದೆ ಅಂತ ಹೇಳ್ತೀನಿ. ಆ ಕಾರ್ಯ ರೂಪಕ್ಕೆ ಬಂದವ ಅಂತ ಹೇಳ್ತೀನಿ. ನಾನು ಅನುಭವಿಸಿದ್ದೀನಿ, ಮಾಡಿದ್ದೀನಿ ನಾನು. ಎಸ್, ಜೀವಕೋಶಗಳು ಏನು ಮಾಡ್ತಾವೆ, ಕೆಲಸ ಪ್ರಾರಂಭ ಮಾಡ್ತಾವೆ ಅಂತ ತಿಳಿಸ್ತಾರೆ. ಶರೀರಕ್ಕೆ ನಾಟಕನೋ ನಿಜನೋ ಶರೀರಕ್ಕೆ ತಿಳಿತದೆ. ನಾಟಕ ಮಾಡಕತ್ತೀವಿ ಏನು ನಿಜವಾಗ್ಲೂ ಹೇಳ್ತಾರೆ. ಒಳಗೂ ಹೊರಗೂ ಒಂದೇ ಮಾತಾಡ್ಲಕತ್ತಾರ ಅದು ಶರೀರಕ್ಕೆ ಗೊತ್ತಾಗ್ತದಂತ. ಶರೀರ ಎಲ್ಲ ಗೊತ್ತಾಗ್ತದೆ ಅದಕ್ಕಂತ ತಿಳಿಸ್ತಾರೆ. ದುಃಖ ಒತ್ತಡ ಶರೀರ ತಗೊಂಡು ಬೇಜಾರು ಆಗಿದೆ, ಯಾವಾಗಲೂ ಇದೆ ಅಂತ ಶರೀರ ಕೇಳಿಸುತ್ತದೆ. ನೀನು ಯಾವಾಗಲೂ ಮತ್ತು ನಾವು ಅದೇ ಅನ್ನೋದು, ಬೇಜಾರು ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಶರೀರ ಹಂಗಾಯ್ತು, ತಲೆ ನೋಸ್ಬಿಟ್ಟು, ಹೊಟ್ಟೆ ಕಡಿತು, ಅದು ಆಯಿತು, ಬರೀ ಎಲ್ಲನೂ ನೆಗೆಟಿವ್ ಎಲ್ಲ ಹೇಳಿ ಶರೀರ ಏನು ಆಗಿ ತಿಳ್ಕೊಂಡು ಬಿಟ್ಟದತ್ತ. ನಿಂದು ಯಾವಾಗಲೂ ಇದೇ ಆಯ್ತು ಬಿಡು ಅಂತ ಅನ್ಕೋತದ ಶರೀರ. ಯಾವಾಗಲೂ ನೀ ಏನು ಸುಲೋ ಮಾತಾಡಲ್ಲ, ನಿಂದು ಯಾವಾಗಲಾದರೂ ಇದೇ ಮಾತಾಡ್ತಿದ್ದಿ ನೀನು, ನಾನು ಅದೇ ಕೆಲಸ ಮಾಡ್ತೀನಿ ಅಂತ ಶರೀರನೇ ಹೇಳಿಬಿಡ್ತದಂತ ನೋಡ್ರಿ. ಶರೀರ ಕ್ಷಮೆ ಮಾಡೋದಕ್ಕೆ ರೆಡಿ ಇದೆ. ನಾವು ಕ್ಷಮೆ ಕೇಳಿದ್ರೆ ಶರೀರ ಕ್ಷಮೆ ಮಾಡೋಕ್ಕೆ ರೆಡಿ ಆಗೈತೆ ಅಂತ ಅಲ್ಲ. ನಾವು ಕ್ಷಮೆ ಕೇಳೋಕೆ ರೆಡಿ ಇಲ್ಲ, ಯಾಕಂದ್ರೆ ನನ್ನ ಶರೀರ ಅಂತ ನಾನು ಅನುಭವಿಸ್ತಾನೇ ಇಲ್ಲ, ವಸ್ತು ಅಂತ ನನಗೆ ಅದ್ರ ಕಡೆ ಲಕ್ಷ್ಯನೇ ಇಲ್ಲ. ಹಾಗಾಗಿ ನಾನು ಕ್ಷಮೆ ಕೇಳೋದು ದೂರ ಉಳಿತು. ಮತ್ತು ನಂದು ಏನಾರ ಕಾಲು ಮುರಿದ್ರೆ, ಕಣ್ಣು ಹೋದ್ರೆ, ಕೈ ಹೋದ್ರೆ, ಅವಾಗ ದವಾಖಾನೆಗೆ ಹೋದಾಗ ನನ್ನ ಚರ್ಮ ಅದ, ರಕ್ತ ಐತಿ, ಯಾವ ರಕ್ತ ಗುಪ್ಪ ಅಂತ ಗೊತ್ತಿಲ್ಲ, ರಕ್ತ ಯಾವ ಥರ ಇರ್ತದಂತ ಗೊತ್ತಿಲ್ಲ ಜನಗಳಿಗೆ, ಒಳಗೊಬ್ರಿಗೆ. ಯಾಕಂದ್ರೆ ಅಷ್ಟೊಂದು ಬಡ್ದಾಡಿ ಒಂದು ಮಷಿನ್ ಥರ ವರ್ಕ್ ಮಾಡ್ಸೋಕತ್ತೀವಿ ಶರೀರದಿಂದ. ಅದು ಕ್ಷಮಿಸೋಕೆ ರೆಡಿ ಐತಿ, ನಾವು ಕ್ಷಮೆ ಕೇಳಬೇಕಷ್ಟೆ. ಚಿಕ್ಕ ಮಕ್ಕಳ ಥರ ಭಯ ಬರುತ್ತಾನೆ ಇರುತ್ತೆ, ಅದನ್ನೆಲ್ಲ ಅತಿಥಿಗೆ ಹಂಚಿಕೊಳ್ಳದೇ ಇರಬೇಕು. ಚಿಕ್ಕ ಮಕ್ಕಳ ಥರ ಭಯ ಆಗ್ತಾನೆ ಇರ್ತದ ಅಂತ ಹೇಳ್ತಾರೆ. ಅದಕ್ಕೆ ಈ ಭಯ ಒತ್ತಡನೆಲ್ಲ ಒಳಗಾಗಿರ್ತದೆ ಶರೀರಕ್ಕೆ ಧನ್ಯವಾದಗಳು ಹೇಳಬೇಕು, ಸಾರಿ ಕೇಳಬೇಕು. ತಪ್ಪಾಗ್ಯದ, ನನ್ನ ತಲೆ ಯಾಕೆ ನುಸಕತ್ತು, ನಾ ಯೋಚನೆ ಮಾಡಿದ್ರೆ ತಲೆ ನುಸಕತ್ತು, ಸಾರಿ, ನಂದು ತಲೆ ತಪ್ಪಲ್ಲ ಅದು. ಮತ್ತು ಬರೀ ಯಾವತ್ತು ನಾವು ಏನು ಮಾಡೋದು, ಯಾವತ್ತು ರಾಮಾಯಣ ಏನು ಹೇಳ್ತಾ ಇರ್ತೀವಿ, ಬರೀ ಯಾವುದೋ ಅಳೋದಕ್ಕೇ ನನ್ನ ತಲೆ ನೋಸ್ತು, ಕೈ ನೋಸ್ತು, ಕಾಲು ನೋಸ್ತು, ಅದು ಆಯಿತು, ಇದು ಆಯಿತು, ಇದು ಆಯ್ತು ಬರೀ ನೆಗೆಟಿವ್ ಹೇಳ್ತೀವಲ್ಲ, ಅದು ನಮಗೆ ನಿಂದು ಇದೇ ಆಯ್ತು ಅಂತ ನಮ್ಮ ಶರೀರ ನಮಗೆ ತಿಳ್ಕೊಂಬಿಟ್ಟದತ್ತ. ನಿನ್ನ ಶರೀರ ನೀನು ಹಿಂಗೆ ಆಯ್ತು ಬಿಡು ಯಾವತ್ತು ಅಂತದ. ಅದಕ್ಕಾಗಿ ಈಗೇನು ಮಾಡೋಣ, ಈ ಥರ ಎಚ್ಚರಿಕೆ ಜೀವನ ಮಾಡ್ಬೇಕಂದ್ರೆ, ಯಾಕಂದ್ರೆ ನಾನು ಅಂದಿದ ತಕ್ಷಣ ರೆಕಾರ್ಡ್ ಮಾಡ್ತದಲ್ಲ ರೆಕಾರ್ಡ್ ಮಾಡಿ ಕಾರ್ಯರೂಪಕ್ಕೆ ತರ್ತದಲ್ಲ. ಮತ್ತು ನಾನು ಹೇಗಿರ್ಬೇಕಾಗಿದ್ರೆ, ಹೆಂಗಿರಬೇಕು ಅಂದ್ರೆ, ಧ್ಯಾನ ಅಂತೂ ಮಾಡಲೇಬೇಕು. ಇದಕ್ಕೆ ಧ್ಯಾನ ಮಾಡಲಿಲ್ಲ ನಡೀದೇ ಇಲ್ಲ. ಧ್ಯಾನ ಮಾಡಿ ಏನು ಮಾಡಬೇಕು, ಧ್ಯಾನ ಹೆಂಗೆ ಮಾಡಬೇಕು. ಧ್ಯಾನ ಅಂದ್ರೆ ಉಸಿರಿನ ಮೇಲೆ ಗಮನ ಇಡುವ ಧ್ಯಾನ ಅಲ್ಲದೆ, ಅದು 1 ಗಂಟೆ ಕೂತ್ಕೊಂಡು ಕಣ್ಣು ಮುಚ್ಚಿ ಮಾಡುವ ಧ್ಯಾನ ಅಲ್ಲದೆ, ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನನ್ನ ಧ್ಯಾನ ಗಮನ ಅಲ್ಲೇ ಇರಬೇಕು. ಇವಾಗ ನಾನು ಕ್ಲಾಸ್ ಮಾಡಾಕತ್ತೀನಿ ಅಂದ್ರೆ ಕ್ಲಾಸ್ ಮಾಡೋದ್ರ ಮೇಲೆ ಗಮನ ಇರಬೇಕು ನಂದು. ಅಯ್ಯೋ ಗಿರಾಕಿ ಬಂದು ಏನೋ, ಅಂಗಡಿ ಬತ್ತೇನೋ, ರೊಕ್ಕಕ್ಕೆ ಬಂದ್ರೇನೋ, ನೀರಿಗೆ ಬಂದ್ರೇನೋ, ಅದು ಆದ್ರೆ ಹೋಗ್ತದೇನೋ, ಇಲ್ಲಿ ಕ್ಲಾಸ್ ಮಾಡಾಕತ್ತೀನಿ ಯಾರೇ ಬರ್ತಾರೇನೋ, ಇಂಥ ವಿಚಾರಗಳು ಬರಬಾರ್ದು, ಅಂಥ ಆಲೋಚನೆಗಳು ಇರಬಾರ್ದು. ನಾನು ಕ್ಲಾಸ್ ಮಾಡಾಕತ್ತೀನಿ ಅಂದ್ರೆ ಕ್ಲಾಸೇ ಮಾಡಬೇಕು, ಕ್ಲಾಸಿನ ಬಗ್ಗೆನೇ ಆಲೋಚನೆ ಇರಬೇಕು ನಂದು.
ಬಾತ್ರೂಮ್ನಲ್ಲಿದ್ದೀನಿ, ಸ್ನಾನದ ಬಗ್ಗೆ ಅಷ್ಟೇ ಆಲೋಚನೆ ಇರ್ಬೇಕು ನನಗೆ. ಚಂಬು, ಮಗ್ಗು, ಇದು ಬಕೆಟ್ಟು, ಸೋಪು, ಹಲ್ಲುಜ್ಜು ಪೇಸ್ಟು, ಬ್ರಷ್ಷು, ಬಾತ್ರೂಮು, ಎಲ್ಲ ನೀರು, ನಳಗಳಿಗೆ ಧನ್ಯವಾದಗಳು ಹೇಳಬೇಕು, ಥ್ಯಾಂಕ್ ಯು ಹೇಳಬೇಕು. ಅವ್ರು ಇರಲಿಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ, ಕೊಳತು ನಾರ್ತೀವಿ. ನೀರು ಚಂಬರಿರಲಿಲ್ಲ ಅಂದ್ರೆ ಜಳಕ ಮಾಡಕ್ಕೆ ಕೂಡ್ರಿ ಹೆಂಗಿರ್ತೈತೆ ನೋಡ್ರಿ. ನೀರು ಹಾಕೊಳಕ್ಕೆ ಬರೋದಿಲ್ಲ, ಹೆಂಗೆ ಒಂದು ಬಗ್ಸಿಲಿ ಇಡ್ತಾ ಅಂತ ಹಾಕೋತೀರಿ. ಒಂದು ಚಂಬು ಇಲ್ಲಾರ್ದಾಗ ಒಂದು ದಿನ ಚಂಬು ಕಡ್ಯಾಕೆ ಇಟ್ಬಿಟ್ಟು ಹೊರಗೆ ಇಟ್ಬಿಟ್ಟು ಸ್ನಾನ ಮಾಡಿ ಮಾಡೋಣ ಆಗುತ್ತೆ. ಬರಲ್ಲ, ಚೆನ್ನಾಗಾಗಲ್ಲ ಅದು. ಬಕೆಟ್ ಇಲ್ಲಾರೆ ಬರೀ ನಳಕ್ಕೆ ಬಿಟ್ಕೊಂಡು ನಳದಿಂದನೇ ಹಿಂಗೆ ಸ್ನಾನ ನೋಡೋಣ, ಹಾಗಲ್ಲ. ನೀರು ಇರಲಿ ಇದ್ದಂದ್ರೆ ಸ್ನಾನ ಆಗ್ತದೇನೋ, ನೀರು ಬರಲಿಲ್ಲ ಅಂದ್ರೆ ಸ್ನಾನ ಆಗ್ತದೇನೋ, ಸ್ವಚ್ಛ ಆಗ್ತೀವೇನೋ. ಅದಕ್ಕೆಲ್ಲ ಧನ್ಯವಾದ ಬೇಡ. ಒಂದು ಮಗ್ಗಿಗೆ ಬೇಕು, ಒಂದು ಜಗ್ ಬೇಕು, ಒಂದು ಬಕೆಟ್ ಬೇಕು, ಸಾಬಾನು ಬೇಕು, ಒಂದು ಏನದು ನಳ ಬೇಕು, ನೀರು ಬೇಕು. ಅಲ್ಲಿ ಒಳಗೆ ಬಾತ್ರೂಮ್ನಾಗ ಇದ್ದೀನಿ ಅಂದ್ರೆ ಅದಕ್ಕೆ ಕೃತಜ್ಞಳಾಗಿ ಧನ್ಯವಾದ ಹೇಳ್ಕೊತ ಅಲ್ಲೇ ಇರ್ಬೇಕು. ನಾನು ಅಲ್ಲೇ ಇರಬೇಕು, ನನ್ನ ಮನಸ್ಸು ಅಲ್ಲೇ ಇರಬೇಕು. ನನ್ನ ಮನಸ್ಸು ಅಲ್ಲೇ ಇತ್ತಂದ್ರೆ ಏನಾಗ್ತದೆ, ಯಾವ ಆಲೋಚನೆ ಬರೋಲ್ಲ. ಯಾವ ಆಲೋಚನೆಯೂ ಬರಲೇ ಇಲ್ಲಂದ್ರೆ ಆಗ ರಕ್ತ ಗ್ರಹಿಸ್ತದೇನು, ಕೆಟ್ಟದ್ದು ಗ್ರಹಿಸ್ತೇನೆ. ನಾನು ಇಲ್ಲಿ ಧನ್ಯವಾದ ಹೇಳಕತ್ತಿರ್ತೀನಿ, ಅದನ್ನು ಗ್ರಹಿಸ್ತದೆ. ಬೈಯಕತ್ತಿರ್ತೀನಿ, ನಾನು ಜಗ್ ಯಾಕರೆ ಇಟ್ಟಾರೆ ನೀವು, ಈ ಜಗ್ ಯಾಕರೆ ನೀರು ಇಟ್ಟಾರೆ ನೀವು ಅತ್ತಿರ್ತೀನಿ. ನೀರಿಲ್ಲಾರದೆ ಅವಶ್ಯಕತೆ ಐತಿ ನೀರಿಂದು. ಅವಾಗ ನೀರಿನ ಮಹತ್ವ ಗೊತ್ತಾಗ್ತದೆ. ಥ್ಯಾಂಕ್ ಯು ಕೇಳೋಣ, ಸಾರಿ ತಪ್ಪಾಗಿದ್ದಂದ್ರೆ ಎಂದೋ ಜಾಸ್ತಿ ನೀರು ಚೆಲ್ಲಿದ್ದಂದ್ರೆ ಸಾರಿ ಕೇಳ. ನೀವು ಗಂಗಮ್ಮ ನೀನು ಇರಲಿಲ್ಲ ಅಂದ್ರೆ ಆಗಲ್ಲ ನನಗೆ, ಇಲ್ಲಾಂದ್ರೆ ನಾನು ನಾರ್ತಿದ್ದೆ ಅಂತ ಹೇಳಿ ಸಾರಿ ಇದು ಕೇಳಮ್ಮ, ಧನ್ಯವಾದ ಹೇಳಮ್ಮ. ಈ ಥರ ಹೇಳಿದಾಗ ಮತ್ತೊಂದು ಆಲೋಚನೆ ಬರಲ್ಲ. ಅದು ಒಳ್ಳೇದು ಹೇಳ್ತಾ ಇರ್ತೀವಿಲ್ಲ, ಒಳ್ಳೇದೇ ಕಾರ್ಯರೂಪಕ್ಕೆ ಬರ್ತದೆ. ಅಡುಗೆ ಮನೆಯಲ್ಲಿದ್ವಾ, ಅಡುಗೆ ಮಾಡೋದರ ಬಗ್ಗೆನೇ ಗಮನ ಹರಿಸೋಣ. ಅದರ ಧ್ಯಾನ ಅಲ್ಲೇ ಇಡೋಣ. ಅಡುಗೆ ಮಾಡೋದು, ಉಪ್ಪು ಖಾರ ಹಾಕೋದು, ಅಡುಗೆ ಮಾಡೋದು, ಅಲ್ಲಿ ತೆಗೆಯೋದು ಹಾಕೋದು ಅಷ್ಟೇ ಗಮನ. ನಾನು ಏನು ಕೆಲಸ ಮಾಡತ್ತೀನಲ್ಲ ಆ ಕೆಲಸದ ಮೇಲೆ ನನ್ನ ಜಾಗ್ರವಾದ ಪ್ರಜ್ಞೆಯಿಂದ ಗಮನ ಹರಿಸಿದ್ದು ಅಷ್ಟೇ. ಸರಳ ಉಪಾಯ ಇದು. ಯಾವ ಆಲೋಚನೆ ಬರಬಾರ್ದಂದ್ರೆ ಏನು ಮಾಡ್ಬೇಕು ರೀ, ಒಳಗೂ ಒಂದು ಕೇಳದಿರೋ ಆಲೋಚನೆ ಬರ್ತದೆ. ರಕ್ತ ನೋಡಿದ್ರೆ ಗ್ರಹಿಸಿ ಬೇರೆ ವರ್ಗಾವಣೆ ಮಾಡ್ತದೆ ಶರೀರಕ್ಕೆ. ಮತ್ತು ಅದು ಆಮೇಲೆ ಅದು ಕಾರ್ಯರೂಪಕ್ಕೆ ಬರ್ತದೆ ಅಂದ್ರೆ ಹೆಂಗೆ ರೀ ಮಾಡೋದು, ಎಷ್ಟಂಗೆ ಇರಬೇಕು, ಹಿಂಗೆ ಮಾಡಬೇಕು. ಎಲ್ಲಿರಬೇಕು, ಬಾತ್ರೂಮ್ನಾಗಿದ್ರೆ ಬಾತ್ರೂಮ್ ಮೇಲೆ ಇರಬೇಕು, ಪೂಜೆ ಮನೆಯಲ್ಲಿದ್ರೆ ಪೂಜೆ ಮನೇಲಿ ಇರಬೇಕು, ಅಡುಗೆ ಮನೆಯಲ್ಲಿದ್ದರೆ ಅಡುಗೆ ಮನೆಯಲ್ಲೇ ಇರಬೇಕು. ಇಷ್ಟು ಮಾಡಿದೀವಿ ಅಂದ್ರೆ ನಾವು ಬೇರೆ ಆಲೋಚನೆಗಳು ಬರುವುದಿಲ್ಲ. ನಾವು ಅಲ್ಲಿದ್ದು ಯೋಚನೆ ಮಾಡಿದ್ರೆ, ಇಲ್ಲಿ ಯೋಚನೆ ಮಾಡಿದ್ರೆ ಕಚಬಿಚಿ ಮಾಡಿ ಹಿಂಗೆ ದೇಹ ಅನಾರೋಗ್ಯ ಮಾಡಿಕೊಂಡು ಮನೆ ಇಲ್ಲ ಪರಿಸ್ಥಿತಿ ಕೆಡಿಸ್ಕೊಂಡು ಕೆಡ್ತಾವ. ನಾನು ಬೇರೆ ಆಲೋಚನೆ ಮಾಡಿ ಸಂಗ್ರಹಿಸಿಬಿಟ್ಟು ನನ್ನ ದೇಹದ ಮೇಲೆ ರಕ್ತ ಸಂಗ್ರಹಿಸಿ ಎಲ್ಲ ಕಡೆ ರವಾನೆ ಮಾಡಿದಾಗ ಕೆಲಸಗಳು ಕಾರ್ಯರೂಪಕ್ಕೆ ಬರ್ತಾವಲ್ಲ. ಅದಕ್ಕಾಗಿ ಇನ್ನೇನು ಮಂದಿಗೆ ಕಮೆಂಟ್ ಮಾಡೋದಲ್ಲ, ನನ್ನೊಳಗಿನ ರಕ್ತ ನನಗೇ ಈ ಥರ ಮಾಡ್ತದಂದ್ರೆ ನಾನು ಹೆಂಗಿರಬೇಕು, ಎಷ್ಟು ಎಚ್ಚರಿಕೆಯಾಗಿರಬೇಕು. ಅದಕ್ಕಾಗಿ ಹೇಳ್ತೀನಿ, ಎಚ್ಚರಿಕೆಯಿಂದ ಜಾಗ್ರವಾಗಿ ಯಾವಾಗಲೂ ಪಾಸಿಟಿವ್. ನೀನು ಏನೇ ಮಾತಾಡೋ ಪಾಸಿಟಿವ್. ನೀನು ತಲೆ ನುಸಕತ್ತಿಲ್ಲ, ತಲೆದು ಪ್ರಾಬ್ಲಮ್ ಇಲ್ಲ, ಸಾರಿ ಕೇಳಬೇಕು. ತಲೆ ಕಡೆ ಮಾಡಿ ಸಾರಿ ಕೇಳ್ರಿ, ನಾನು ಬೇಡ್ದೇನೋ ತಿಳಿದೇನೋ ತಪ್ಪು ಮಾಡಿದೆ ನನ್ನ ಕ್ಷಮಿಸ್ರಿ ಅಂತ ಕೇಳೋಣ. ಈ ಥರ ಹೇಳೋಣ. ಇನ್ನೊಂದು ಏನೋ ಆಯಿತು ಅದಕ್ಕೂ ಕ್ಷಮೆ ಕೇಳೋಣ. ಮನೆಯಲ್ಲಿ ದೊಡ್ಡ ಘಟನೆ ಆಯಿತು, ಆ ತಪ್ಪುಗಳಿಂದ ನಮ್ಗಂಡೇನಾಗಿತ್ತು ಅದಕ್ಕೂ ಸಾರಿ ಕೇಳೋಣ. ಜನರಿಗೆ ಯಾರು ಅಣ್ಣ ತಮ್ಮ ಅಕ್ಕ ತಂಗಿ ಅವ್ವ ಅಪ್ಪ ಇವ್ರಿಗಿದ್ರಲ್ಲ, ಅವ್ರಿಗೆ ಏನಾದ್ರು ತಪ್ಪಾಗಿದ್ದಂದ್ರೆ ತಪ್ಪಾಗಿದ್ದಲ್ಲಿ ಅವ್ರು ನಮ್ಮ ಜೋಡಿ ಇದಿರ್ತಾರಲ್ಲ ಅವ್ರಿಗೆ ಸಾರಿ ಕೇಳೋಣ. ತಪ್ಪಾಗ್ಯದಂತಂದ್ರೆ ಏನು ನಮ್ಮ ಗಂಟು ಕಳ್ಕೊಂಡು ಹೋಗೋದ್ರೆ ಏನದು ಹೇಳ್ರಿ. ಆ ತಪ್ಪಾಗಿದೆ ಅನ್ನೋದರಲ್ಲಿ ಕ್ಷಮೆ ಕೇಳೋದ್ರಲ್ಲಿ ಸುಖ ಇನ್ನೆಲ್ಲೂ ಇಲ್ಲ. ಅದಕ್ಕೆ ಹೇಳ್ತಾರೆ, ನೀವು ಕ್ಷಮೆ ಕೇಳಕ್ಕೆ ನಿಂತ ರೆಡಿ ಅದ ನಿಮ್ಮ ಶರೀರ, ಕ್ಷಮಿಸಕ್ಕೆ ರೆಡಿ ಅದ ಅಂತ ನಮ್ಮ ಗುರುಗಳು ತಿಳಿಸಿದ್ರು. ಅದ್ಭುತವಾದ ಪಾಠ. ಮನಸ್ಸಿಗೆ ಏನು 5 ವರ್ಷ ಕಲಿತಾರೋ ಪಾಠಕ್ಕಿಂತ ಈ ಪಾಠ ಇನ್ನೂ ಜಾಗ್ರವಾಗಿ ಇರೋಕೆ ನಮ್ಗೆ ಎಚ್ಚರಿಕೆ ಗಂಟೆ ಆಯ್ತು ಇದೊಂದು ಪಾಠ ನನಗೆ. ಇಷ್ಟು ದಿನ ಸರಳ ಸ್ವೀಕಾರ ಮಾಡ್ಕೊಂಡೇ ಆರಾಮಾಗಿದ್ದೆ. ತುಂಬ ಸರಳ, ಏನೋ ಕ್ಷಮಿಸಿಬಿಡೋದು, ಕ್ಷಮಿಸ್ಕೊಳ್ಳೋದು, ನಾನು ಕ್ಷಮಿಸೋದು, ಹಿಂಗೆ ಮಾಡ್ತಿದ್ದೆ. ಇಷ್ಟೊಂದು ಈ ಆಲೋಚನೆಗಳು ಕೂಡ ಪರಿಶುದ್ಧವಾಗಿಯೇ ಇದ್ರೆ ಎಲ್ಲ ಸಿಗ್ತದೆ ಅನ್ನುವಾಗ ನಾನು ಯಾಕೆ ಮಾಡಬಾರ್ದು. ಎಷ್ಟು ಸರಳ ಐತಿ, ದುಡ್ಡು ಖರ್ಚಾಗಲ್ಲ, ಏನೂ ಇಲ್ಲ. ನನ್ನ ಆಲೋಚನೆಗಳು ಮಾತ್ರ ಗಮನದಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತಾನ. ಅಲ್ಲಲ್ಲಿ ಎಲ್ಲೇ ಇದ್ದೀವಲ್ಲ ಅಲ್ಲೇ ಇರೋಕ್ಕೆ ಪ್ರಯತ್ನ ಪಡೋಣ. ಎಲ್ಲಿದ್ದೀವಿ ಅಲ್ಲೇ ಇರೋಕ್ಕೆ ಪ್ರಯತ್ನ ಪಟ್ಟು ಅಭ್ಯಾಸ ಆಗಿಬಿಡ್ತದೆ. ಒಂದು 3 ದಿನ ಅಂದ್ರೆ ಅದೇ ಅಭ್ಯಾಸ ಆಗಿಬಿಡ್ತದೆ. ಬಾತ್ರೂಮಲ್ಲಿ ಹೋಗಿ ಒಂದು 4 ದಿನ ನೀವು ಅದಕ್ಕೆ ಏಕಾಗ್ರತೆಯಿಂದ ಕಡೆನೂ ವಿಚಾರ ಮಾಡಲಾರ್ದೆ ಬಾತ್ರೂಮಲ್ಲಿರೋ ವಸ್ತುಗಳಿಗೆಲ್ಲ ಧನ್ಯವಾದ ಹೇಳ್ಕೊತೀವ್ರಿ. ಒಂದು 5-6 ದಿನ ಬಿಟ್ಟು ಹೋದ್ರೆ ನೀವು ಅನ್ನೋದಿಲ್ಲ, ಅದು ಮನಸ್ಸಲ್ಲೇ ತಾನೇ ಬಂದುಬಿಡ್ತದೆ. ಅಡುಗೆ ಮಾಡುವಾಗ ಕೂಡ ಹಾಗೇ ನಾವು ಏನಾರು ಅನ್ಬೇಕು, ಅವರು ಇವರು ಅದು ಇದು ಏನು ಬರೋದಿಲ್ಲ. ಉಪ್ಪು ಖಾರದ ಕಡೆ ಎಣ್ಣೆ ಕಡೆ ಲಕ್ಷ್ಯ ಬರ್ತದೆ. ಎಣ್ಣೆ ಸ್ವಲ್ಪ ಹಾಕಬೇಕು, ಮತ್ತು ಆಮೇಲೆ ಇದಕ್ಕೆಷ್ಟು ಉಪ್ಪು ಖಾರ ಕಡಿಮೆ ಉಣ್ಬೇಕು ಶರೀರಕ್ಕೆ. ಈ ಥರ ಲಕ್ಷ್ಯ ಅದ್ರ ಮೇಲೆ ಇಟ್ಟವಂದ್ರೆ ಒಂದು 5-6 ದಿನ ಮಾಡೋಷ್ಟರೊಳಗೆ ನಮಗೆ ಅಭ್ಯಾಸ ಆಗಿಬಿಡ್ತದೆ. ಶರೀರಕ್ಕೆ ಕೂಡ ಭಾಳ ಅದು ಕ್ಷಮಿಸೋಕ್ಕೆ ಎಷ್ಟು ರೆಡಿ ಆಯಿತು, ಅದು ನಾನು ಹೇಗೆ ಇಡಬೇಕು ಅಂತೀನಲ್ಲ ಹಂಗೆ ಇರೋಕ್ಕೂ ಕೂಡ ರೆಡಿ ಐತೆ. ಅದು
ಉಪ್ಪು ಉಣ್ಬೇಡ್ರಿ ನೀವು 5-6 ದಿನ ಉಪ್ಪು ಉಣ್ಬೇಡ್ರಿ ಅಂದ್ರೆ ಉಣಿಸೋದಿಲ್ಲ. ನಾವು ಉಳ್ಳಿಲ್ಲ ಅಂದ್ರೆ ಅದು ಅಡ್ಜಸ್ಟ್ ಮಾಡ್ಕೊತ ಇನ್ನೂ ಸುಖಕರವಾಗಿರ್ತದೆ. ಉಪ್ಪು ಖಾರ ಹುಳಿ ಎಲ್ಲ ಕಡಿಮೆ ತಿಂದ್ರೆ ಶರೀರಕ್ಕೆ ಭಾಳ ಆನಂದ ಅಂತ. ನಾವೇನು ಮಾಡ್ತೀವಿ, ಬಾಯಿ ಚಪಲ ಎಲ್ಲ ಕೂಡ ಚಪಲದಿಂದ ತಿಂತಾನೆ ಇರ್ತೀವಿ ನಾವು ಅಲ್ಲ. ಇನ್ನು ಈ ಶರೀರಕ್ಕೆ ಕ್ಷಮೆ ಕೇಳೋಣ, ಆಡಿದ್ದಕ್ಕೆ ತಪ್ಪಿ ನಾನೇ ಕಾರಣ ಅಂತ ಶರೀರಕ್ಕೆ ಕ್ಷಮೆ ಕೇಳೋಣ. ಮತ್ತು ಹಾಗೆ ಎಚ್ಚರಿಕೆಯಿಂದ ಮಾತನಾಡುವುದು ಮತ್ತು ಎಚ್ಚರಿಕೆಯಿಂದ ಆಲೋಚನೆ ಮಾಡೋದು, ಜಾಗೃತವಾಗಿರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರಕ್ತದ ಕೆಲಸ ಇಷ್ಟೊಂದು ಐತಿ ಅದ್ಭುತ, ನನ್ನೊಳಗೆ ಇದ್ದು ನನ್ನನ್ನೇ ರೂಪಿಸೋದು, ಅದೇ ನನ್ನನ್ನು ಧ್ವಂಸ ಮಾಡೋದು ಅದೇ ಆಗಿದ್ದರಿಂದ ಇನ್ನೊಬ್ರಿಗೆ ಕಮೆಂಟ್ ಜಜ್ಮೆಂಟ್ ಅದು ಏನು ತಪ್ಪಿಲ್ಲ, ಯಾರ್ದು ತಪ್ಪಿಲ್ಲ, ನನ್ನದೇ ತಪ್ಪಾಗಿರ್ತದೆ. ನಾನೇ ಕ್ಷಮಿಸ್ಕೊಳ್ತಾ ಕ್ಷಮೆ ಕೇಳ್ತಾ ಜೀವನನ ಸಾಗಿಸೋಣ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಎಲ್ಲರೂ ನಮ್ಮ KDPP ಕ್ಲಾಸಿಗೆ ಬರ್ರಿ. ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಕ್ಲಾಸ್ ನಮ್ಮ ಹೊಸಪೇಟೆ ಸರ್ ಟಿ ಹರಿಶಂಕರ್ ಸರ್ ನಡೆಸ್ಕೊಡ್ತಾರೆ. ಅವರ ಇದರ ಮುಖಾಂತರನೇ ಕ್ಲಾಸ್ ನಡೀತದೆ. 5 ವರ್ಷದ ಪಾಠ ಕೇಳ್ತಾನೆ ಇದ್ದೀವಿ ನಾವು. ಈಗ ಆನಂದದ ಜೀವನ ಜೀವಿಸ್ತಾ ಇದ್ದೀವಿ. ಇನ್ನೂ ಪ್ರತಿದಿನ ಒಂದೊಂದು ಪಾಠ ಬಂದಂಗೆಲ್ಲ ಆನಂದ ಹೆಚ್ಚಾಗ್ತದೆ. ಹೊರತಾಗಿನೂ ನಾವೇ ಹಿಂದೆ ಅಂತ ಹೋಗ್ತೇವೆ. ನಿನ್ನೆಕ್ಕಿಂತ ಇವತ್ತು ಬೆಟ್ರೇ ಆಗಿದ್ದೀವಿ. ನಿನ್ನೆ ಆದಂಗೆ ಮತ್ತೆ ಮನಸ್ಸು ಗದ್ದಲಂತೂ ಆಗಿಲ್ಲ. ನಿನ್ನೆಗಿಂತ ಒಂದು ಗುಂಜು ಇವತ್ತು ಆರಾಮಾಗಿವಿ ಅಂದ್ರೆ 5 ವರ್ಷದ ಪಾಠ. ನಾವು ಎಂಥವ್ರನ್ನ ಹೋಗಿ ರೋಡಿ ಬಾಂಬ್ ಇದ್ದವ್ರನ್ನ ಹೋಗಿ ನಮ್ಮ ಟುಸ್ಪಟಾಕಿನ ಮಾಡಿದಾರೆ ನಮ್ಮ ಗುರುಗಳು. ಟುಸ್ಪಟಾಕಿ ಆದರೂ ಕೂಡ ಭಾಳ ಅದ್ಭುತವಾದ ಜೀವನ ನಡೆಸ್ತಾ ಇದ್ದೀನಿ. ಸ್ವರ್ಗ ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ. ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ರು ಕೇಳಿ ಇನ್ನೊಬ್ಬರು ನನ್ನ ಅನುಭವನ ನನಗೆ ತಿಳಿದ ಮಟ್ಟಿಗೆ ನಮ್ಮ ಕ್ಲಾಸಿನ ಬಗ್ಗೆ ನಮ್ಮ ಸರ್ ಬಿಡಿಸಿದ್ದು ಬೇರೆ ಇರ್ತೈತಿ. ನಾನು ತಿಳ್ಕೊಂಡಿರೋದನ್ನು ತಿಳಿಸಿದ್ದೀನಿ. ತಪ್ಪಾಗಿದ್ದರೆ ಕ್ಷಮಿಸ್ರಿ, ತಪ್ಪಾಗಿಲ್ಲ ಅನ್ಕೋತೀನಿ. ಅವ್ರು ಬರೆದಿದ್ದೆ ಹೇಳಿದ್ದೀನಿ, ನಂದು ಅನುಭವ ಇಷ್ಟು ಹಾಕಿದ್ದೀನಿ ಅದರಲ್ಲಿ ಅಂತ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಇದು ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿರಿ. ಓಕೆ.